सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ಹರಿ ಓಂ. ತರಗತಿಗಿಂತ ಮೊದಲು ಒಂದೆರಡು ಪ್ರಶ್ನೆಗಳಿವೆ, ಅವುಗಳನ್ನು ನೋಡೋಣ. ಮೊದಲನೇದಾಗಿ, ನಿಷ್ಕಾಮ ಕರ್ಮ ಎಂದರೆ ಫಲಾಪೇಕ್ಷೆ ಇಲ್ಲದ ಕರ್ಮವಲ್ವೇ? ಕರ್ಮವನ್ನು ಯಾಂತ್ರಿಕವಾಗಿ ಮಾಡಬಾರದು. ಕರ್ಮ ಮಾಡುವವನು ನಾನಲ್ಲ ಅಂತ ತಿಳಿದ ಮೇಲೆ ಅದರ ಮೇಲೆ ಆಸಕ್ತಿ ಕಡಿಮೆಯಾಗಿ ಅದು ಒಂದು ಯಾಂತ್ರಿಕದಂತೆ ಆಗ್ತದೆ ಅಲ್ಲವೇ? ಶ್ರದ್ಧೆ ಇರ್ತದೆ, ಆದರೆ ನಾನು ನಿಮಿತ್ತ ಮಾತ್ರ ಎಂದು ಯಾಂತ್ರಿಕದಂತೆ ಭಾಸವಾಗುವುದಿಲ್ವೇ ಎನ್ನುವುದು ಒಂದು ಪ್ರಶ್ನೆ ಇದೆ. ಅಂದ್ರೆ ಕರ್ಮಯೋಗದಲ್ಲಿ ಫಲಾಸಕ್ತಿಯನ್ನು ಬಿಟ್ಟು ಕರ್ಮ ಮಾಡು ಎಂದಾಗ ಅದರಲ್ಲಿ ಆಸಕ್ತಿ ಕಡಿಮೆಯಾಗಿ ಹೋಗ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸಹಜವಾಗಿ ಉದ್ಭವಿಸುವ ಪ್ರಶ್ನೆ ಇದು. ಯಾಕಂದ್ರೆ ಮನುಷ್ಯ ಮಾತ್ರರಾದವರು ಮಾಡ್ತಕ್ಕಂತಹ ಕರ್ಮಕ್ಕೆ ಫಲಾಪೇಕ್ಷೆಯನ್ನಿಟ್ಟುಕೊಂಡು ಮಾಡ್ತಾರೆ. ಪ್ರಯೋಜನಂ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಎನ್ನುವ ಉಕ್ತಿಯಂತೆ ಮನುಷ್ಯನಿಗೆ ಪ್ರವೃತ್ತಿ ಅಥವಾ ಕರ್ಮದಲ್ಲಿ ತೊಡಗಿಸಿಕೊಳ್ಳುವಿಕೆ ಅನ್ನುವಂಥದ್ದು ಪ್ರಯೋಜನವನ್ನ ಗುರಿಯಾಗಿಟ್ಟುಕೊಂಡು ಇರ್ತದೆ ಅಂತ. ಯಾವುದೋ ಒಂದು ಕಾರ್ಯಕ್ಕೆ ಪ್ರಯೋಜನವೇ ಇಲ್ಲ ಅಂತ ಆದ್ರೆ ಆಸಕ್ತಿ ಬರೋದಿಲ್ಲ ಅನ್ನೋದು ಸಹಜವಾದ ಒಂದು ಪ್ರಶ್ನೆ. ಆದರೆ ಕರ್ಮಯೋಗದ ಸಂದರ್ಭದಲ್ಲಿ ಸ್ವಾರ್ಥ ಫಲ ಅಪೇಕ್ಷೆಯನ್ನ ಬಿಡ್ಲಿಕ್ಕೆ ಹೇಳಿದೆಯೇ ಹೊರತು ನಿಸ್ವಾರ್ಥ ಫಲದ ಅಪೇಕ್ಷೆಯನ್ನ ಬಿಡ್ಲಿಕ್ಕೆ ಹೇಳಿಲ್ಲ. ನಿಸ್ವಾರ್ಥ ಫಲ ಅಂದ್ರೆ ಯಾವುದು? ಮೋಕ್ಷ ಅನ್ನುವಂಥದ್ದು ನಿಸ್ವಾರ್ಥವಾದಂತಹ ಒಂದು ಫಲ. ಅದನ್ನ ದೊರಕಿಸಿಕೊಡತಕ್ಕಂತಹ ಚಿತ್ತಶುದ್ಧಿ ಇದು ಕೂಡ ನಿಸ್ವಾರ್ಥವೇ ಆಗ್ತದೆ. ಆದ್ರಿಂದ ಕರ್ಮಯೋಗವನ್ನು ಮಾಡುವಾಗ ಮೊದಲನೇದಾಗಿ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವಂಥದ್ದು. ಈಶ್ವರನು ನನಗೆ ಈ ಕರ್ಮವನ್ನ ವಿಧಿಸಿದ್ದಾನೆ, ಅದರಿಂದ ಅವನ ಅಪ್ಪಣೆಯಂತೆ ಅವನ ಆದೇಶದಂತೆ ಈ ಕರ್ಮವನ್ನ ಶ್ರದ್ಧಾಭಕ್ತಿಯಿಂದ ನಾನು ಮಾಡ್ತೇನೆ ಎನ್ನುವುದು ಒಂದು ಭಾಗ. ಆದರೆ ಬರತಕ್ಕಂತಹ ಫಲದ ಬಗ್ಗೆ ನನಗೆ ಯಾವುದೇ ಆಗ್ರಹ ಇಲ್ಲ. ಅದು ನನ್ನ ಅನುಕೂಲವಾದ ಫಲ ಆಗಿರಬಹುದು, ಪ್ರತಿಕೂಲವಾದ ಫಲ ಆಗಿರಬಹುದು. ಮಾನ ಅವಮಾನ, ಲಾಭ ನಷ್ಟ ಈ ಮುಂತಾದಂತಹ ವಿರುದ್ಧವಾದ ಯಾವುದೇ ಫಲ ಬಂದರೂ ಕೂಡ ಅದು ಈಶ್ವರ ಪ್ರಸಾದ ಎಂಬುದಾಗಿ ನಾನು ಸ್ವೀಕರಿಸ್ತೇನೆ ಎನ್ನುವುದು ಎರಡನೇ ಭಾವ. ಈಶ್ವರಾರ್ಪಣ ಬುದ್ಧಿ ಮತ್ತು ಪ್ರಸಾದ ಬುದ್ಧಿ ಎಂಬುದಾಗಿ ಹೇಳ್ತಾರೆ. ಈ ರೀತಿ ಮಾಡುವುದರಿಂದ ನನ್ನ ಅಂತಃಕರಣದ ರಾಗದ್ವೇಷ ಶಿಥಿಲವಾಗಿ ಮನಸ್ಸು ಪ್ರಶಾಂತವಾಗಿ ಅದು ಚಿತ್ತಶುದ್ಧಿಯನ್ನ ನೀಡುವುದರ ಮೂಲಕವಾಗಿ ಪರಬ್ರಹ್ಮ ಪ್ರಾಪ್ತಿಯನ್ನ ಅಥವಾ ಮೋಕ್ಷವನ್ನ ನಮಗೆ ನೀಡ್ತದೆ ಎನ್ನುವಂತಹ ಸ್ಪಷ್ಟತೆಯೂ ಕೂಡ ಒಬ್ಬ ಸಾಧಕನಿಗೆ ಬೇಕಾಗ್ತದೆ. ಕರ್ಮಯೋಗಿ ಆದವನಿಗೆ ಯೋಗ ಬುದ್ಧಿಯಿಂದ ಕರ್ಮ ಮಾಡಿದರೆ ಆಗ್ತಕ್ಕಂತಹ ಪ್ರಯೋಜನ ಏನು? ಲೌಕಿಕವಾದಂತಹ ಪ್ರಯೋಜನ ಸಿಗಬಹುದು, ಸಿಗದೇ ಇರಬಹುದು. ಆದರೆ
ಆಧ್ಯಾತ್ಮಿಕ ಪ್ರಯೋಜನವಾಗಿರತಕ್ಕಂತಹ ಚಿತ್ತಶುದ್ಧಿ, ಮನಃಶಾಂತಿ ಮತ್ತು ಭಗವತ್ ಪ್ರಾಪ್ತಿ ಇದಂತೂ ನಿಶ್ಚಿತವಾಗಿಯೂ ಸಿಗುತ್ತದೆ. ಆದ್ರಿಂದ ನಿಶ್ಚಿತವಾದ ಫಲ ಇದೆ ಎನ್ನುವಂತಹ ಒಂದು ಮನಸ್ಸಲ್ಲಿ ಅನಿಸಿದ್ರೆ ಅದರಲ್ಲಿ ಆಸಕ್ತಿ ಬರ್ತದೆ. ಮತ್ತು ಈ ಫಲವೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಬದುಕಿನಲ್ಲಿ ಮನುಷ್ಯ ಮಾತ್ರರಾದವರು ಪಡೆಯಬೇಕಾದಂತಹ ಶ್ರೇಷ್ಠವಾದ ಫಲ ಮೋಕ್ಷ ಪ್ರಾಪ್ತಿ. ಅದಕ್ಕೆ ಈ ಕರ್ಮಯೋಗ ನನಗೆ ಅನುಕೂಲ ಮಾಡಿಕೊಡುತ್ತದೆ. ಆದ್ದರಿಂದ ಸಮತ್ವ ಬುದ್ಧಿಯನ್ನು ಇಟ್ಟುಕೊಂಡು ಕರ್ಮ ಮಾಡ್ತೇನೆ ಎನ್ನುವಂತಹ ಭಾವ ಇದ್ರೆ ನಿಶ್ಚಿತವಾಗಿಯೂ ಹೆಚ್ಚಿನ ಆಸಕ್ತಿಯನ್ನ, ಕರ್ಮದಲ್ಲಿ ಶ್ರದ್ಧೆಯನ್ನ ಅದು ನಮಗೆ ತಂದು ಕೊಡ್ತದೆ. ಯಾಕಂದ್ರೆ ಎರಡು ರೀತಿಯ ಫಲವೂ ಸಿಗ್ತದೆ ಕರ್ಮಯೋಗಿಯಾದವನಿಗೆ. ಒಂದು, ಶ್ರದ್ಧೆಯಿಂದ ಕರ್ಮ ಮಾಡಿದರ ಫಲವಾಗಿ ಲೌಕಿಕವಾದ ಫಲ ಅದು ಏನು ಸಿಗಬೇಕು ಸಿಗುತ್ತದೆ. ಇನ್ನೊಂದಂತೂ ನಿಶ್ಚಿತವಾಗಿ ಸಿಗುವಂಥದ್ದು ಚಿತ್ತಶುದ್ಧಿ ಮತ್ತು ಮೋಕ್ಷ ಪ್ರಾಪ್ತಿ ಎನ್ನುವಂಥದ್ದು. ಈ ದೃಷ್ಟಿ ಇಟ್ಟುಕೊಂಡಾಗ ಅಲ್ಲಿ ಖಂಡಿತ ಯಾಂತ್ರಿಕತೆ ಎನ್ನುವಂಥದ್ದು ಬರೋದಿಲ್ಲ. ಆದ್ದರಿಂದ ನಮ್ಮ ಗುರಿಯನ್ನ ನಾವು ಸ್ಪಷ್ಟ ಮಾಡಿಕೊಂಡು ಕರ್ಮಯೋಗದಲ್ಲಿ ತೊಡಗಬೇಕಾಗ್ತದೆ. ಇದು ಒಂದು ವಿಷಯ. ಇನ್ನೊಂದು ಪ್ರಶ್ನೆ, ಕೆಲಸಕ್ಕೆ ಹೋಗ್ತಕ್ಕಂತಹ ಮಹಿಳೆಯರು ಸಿಂಪಲ್ ಆಗಿ ಮನೆಯಲ್ಲಿ ಹೂ ಅರ್ಪಿಸಿ ದೀಪ ಹಚ್ಚಿ ದೇವರನ್ನ ಸ್ತುತಿಸಿ ಹೋಗುವುದು ತಾಮಸಿಕ ಪೂಜೆ ಆಗ್ತದೆಯೇ? ಇಲ್ಲ. ತಾಮಸಿಕ ಪೂಜೆ ಅಂತ ಹೇಳಿದ್ರೆ ಶ್ರದ್ಧೆ ಇಲ್ಲದೆ ಮಾಡ್ತಕ್ಕಂಥದ್ದೇ ಅಲ್ಲಿ ತಾಮಸಿಕ ಆಗ್ತದೆ. ಶ್ರದ್ಧೆಯಿಂದ ಯಥಾಶಕ್ತಿ ನಾವು ಮಾಡಿದರೆ, ಫಲಾಪೇಕ್ಷೆಯನ್ನು ಬಿಟ್ಟು ಈಶ್ವರ ಪ್ರೀತ್ಯರ್ಥವಾಗಿ ಮಾಡತಕ್ಕಂತಹ ಒಂದು ಸ್ತೋತ್ರ ಪಾರಾಯಣವೋ ಅಥವಾ ಯಥಾಶಕ್ತಿ ಭಗವದ್ ಆರಾಧನೆಯೋ ನಿಶ್ಚಿತವಾಗಿಯೂ ಅದು ಫಲವನ್ನ ಕೊಡುತ್ತದೆ. ಅದು ತಾಮಸಿಕ ಆಗುವುದಿಲ್ಲ. ಇಷ್ಟನ್ನ ಹೇಳ್ತಾ ಇವತ್ತಿನ ಪ್ರಶ್ನೆಯ ವಿಚಾರವನ್ನು ಮುಗಿಸೋಣ. ಇನ್ನು ಕಠೋಪನಿಷತ್ತಿನ ಚಿಂತನೆಗೆ ನಾವು ತೊಡಗೋಣ. 6ನೇ ಮಂತ್ರವನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡ್ತಾ ಇದ್ದೆವು. ನಚಿಕೇತನು ತನ್ನ ತಂದೆಯ ಬಳಿಗೆ ಬಂದು ಶೋಕಾತುರನಾಗಿರತಕ್ಕಂತಹ ತಂದೆಗೆ, ಅಯ್ಯೋ ನಾನು ಏನು ಹೇಳ್ಬಿಟ್ಟೆ, ಯಮನಿಗೆ ಕೊಡ್ತೇನೆ ಅಂತ ಹೇಳ್ಬಿಟ್ನಲ್ಲ ಅನ್ನುವಂತಹ ಒಂದು ಚಿಂತೆಗೆ ಒಳಗಾದಂತಹ ತಂದೆಯನ್ನು ಕುರಿತಾಗಿ ಸತ್ಯವಾಕ್ಯವನ್ನ ನೆನಪಿಸ್ತಾನೆ. ಅನುಪಶ್ಯ ಯಥಾ ಪೂರ್ವೇ ಪ್ರತಿಪಶ್ಯ ತಥಾ ಪರೇ ಸಸ್ಯಮಿವ ಮರ್ತ್ಯಃ ಪಚ್ಯತೆ ಸಸ್ಯಮಿವಾಜಾಯತೆ ಪುನಃ ಅಂತ ಹೇಳ್ತಾನೆ. ಮನುಷ್ಯನು ಸಸ್ಯದ ಹಾಗೆ ಹುಟ್ಟುತ್ತಾನೆ, ಸಸ್ಯದ ಹಾಗೆ ಸಾಯ್ತಾನೆ. ಆದ್ರಿಂದ ಈ ಕ್ಷಣಿಕವಾದ ಜೀವನದಲ್ಲಿ ಸುಳ್ಳಾಡುವಂತಹದ್ದು ಎನ್ನುವುದ್ರ ಮೂಲಕವಾಗಿ ಬದುಕನ್ನು ಶಾಶ್ವತಗೊಳಿಸ್ಕೊಳ್ಳಿಕ್ಕಾಗಲ್ಲ. ಹೇಗಿದ್ರೂ ಬದುಕು ಕ್ಷಣಿಕವಾಗಿರುವಂಥದ್ದು. ಇದನ್ನ ಸಾರ್ಥಕಪಡಿಸಿಕೊಳ್ಳಬೇಕಾದ್ರೆ ನಾವು ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಇವುಗಳಲ್ಲಿ ನಮ್ಮನ್ನ ತೊಡಗಿಸಿಕೊಂಡಾಗ ಮಾತ್ರ ಆ ಬದುಕಿಗೆ ಬೆಲೆ ಎಂಬುದಾಗಿ ನೆನಪಿಸ್ತಾನೆ. ಹೇಗೆ ಹಿರಿಯರು ಬದುಕಿದ್ದಾರೆ, ಹಾಗೆ ಈಗಿನ ಸಾಧು ಸಂತರು ಮಹಾತ್ಮರು ಹೇಗೆ ಬದುಕ್ತಾ ಇದ್ದಾರೆ, ಅವರನ್ನ ಆದರ್ಶವಾಗಿಟ್ಟುಕೋ ನೀನು. ಯಾರು ಸತ್ಯವಾಕ್ಯ ಪರಿಪಾಲನೆ ಮಾಡೋದಿಲ್ವೋ ಅವರ ಆದರ್ಶ ಅಲ್ಲ ನಮ್ಗೆ. ಎಷ್ಟೋ ಸಲ ಹಾಗೆ ಆಗ್ತದೆ. ನಾವು ಲೋಕದ ಜನರನ್ನ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ವ್ಯವಹಾರವನ್ನ ಮಾಡ್ತೇವೆ. ಲೋಕದ ಜನರ ದೃಷ್ಟಿ ಎನ್ನುವಂಥದ್ದು ಯಾವತ್ತೂ ಕೂಡ ಲೌಕಿಕ ಬುದ್ಧಿಯನ್ನೇ ಒಳಗೊಂಡಿರ್ತದೆ. ಆದರೆ ಶಾಸ್ತ್ರ ದೃಷ್ಟಿ ಮತ್ತು ಮಹಾತ್ಮರು ನಡೆದ ರೀತಿ ಅದನ್ನ ನಾವು ಮನಸ್ಸಿಗೆ ತಂದುಕೊಂಡಾಗ ಇಂತಹ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಥವಾ ಧಾರ್ಮಿಕ ಮಾರ್ಗದಲ್ಲಿ ನಮಗೆ ಆಸಕ್ತಿ ಬರ್ತದೆ. ಹಿರಿಯರು ಹೀಗೆ ನಡೆದಿದ್ದಾರೆ, ಶಾಸ್ತ್ರ ಹೀಗೆ ಹೇಳ್ತದೆ, ಆದ್ದರಿಂದ ಇದನ್ನ ನಾನು ಶ್ರದ್ಧೆಯಿಂದ ಆಚರಿಸ್ತೇನೆ ಎನ್ನುವಂತಹ ಭಾವ ಬರ್ತದೆ. ಸತ್ಯವಾಕ್ಯ ಎಂಬುದು ನಚಿಕೇತನು ಇಲ್ಲಿ ನೆನಪಿಸಿ ಇರತಕ್ಕಂತಹ ಒಂದು ಗುಣವಾಗಿದೆ. ವೇದವು ಬಗೆ ಬಗೆಯಾಗಿ ಸತ್ಯವನ್ನು ಹೊಗಳುತ್ತೆ ಎನ್ನುವಂಥದ್ದನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ. ಸತ್ಯ ಅಂದ್ರೇನು? ಮನಸ್ಸಲ್ಲಿ, ಮಾತಿನಲ್ಲಿ ಮತ್ತು ಕೃತಿಯಲ್ಲಿ ಸರಳ ರೇಖೆ ಇರುವಂತಹದ್ದು, ಅಂದ್ರೆ ಒಂದೇ ತೆರನಾಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಲ್ಪಡುತ್ತೆ. ಮನಸ್ಸೇಕಂ ವಚಸ್ಸೇಕಂ
ಕರ್ಮಣ್ಯೇಕಂ ಮಹಾತ್ಮನಾಂ ಮನಸ್ಯನ್ಯತ್ ವಚಸ್ಯನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನಾಂ ಎಂಬ ಮಾತಿದೆ. ಮನಸ್ಸಲ್ಲೇ ಒಂದು, ಮಾತಲ್ಲೇ ಒಂದು, ಕೃತಿಯಲ್ಲೇ ಇನ್ನೊಂದು. ಇದು ಶಿಷ್ಟರಲ್ಲದವರ ನಡವಳಿಕೆ. ಶಿಷ್ಟರಾದಂತಹ ಮಹಾತ್ಮರ ನಡವಳಿಕೆ ಹೇಗಪ್ಪ ಅಂದ್ರೆ, ಏನು ಮನಸ್ಸಲ್ಲಿ ಅಂದುಕೊಳ್ತಾರೋ ಅದನ್ನೇ ಮಾತಾಡ್ತಾರೆ, ಏನು ಮಾತಾಡ್ತಾರೋ ಅದನ್ನೇ ತಮ್ಮ ನಡತೆಯಲ್ಲಿ ತೋರಿಸ್ತಾರೆ. ಹೀಗೆ ನಾವು ಬದುಕನ್ನ ನಡೆಸಬೇಕು ಎಂಬ ಮಾತನ್ನ ನಚಿಕೇತ ತಂದೆಗೆ ನೆನಪಿಸ್ತಾ ಇದ್ದಾನೆ ವಿನಯಪೂರ್ವಕವಾಗಿ. ಇಷ್ಟ ಆದ್ಮೇಲೆ ತಂದೆ ಒಪ್ಪಿಗೆ ಕೊಡ್ತಾನೆ. ಸ ಏವಂ ಮುಕ್ತಃ ಪಿತಾ ಆತ್ಮನಃ ಸತ್ಯತಾಯಿ ಪ್ರೇಷಯಾಮಾಸ. ಹೀಗೆ ಹೇಳಿದ ಮೇಲೆ ತಂದೆಯು ತನ್ನ ಸತ್ಯಕ್ಕಾಗಿ ಮಗನನ್ನ ಯಮಲೋಕಕ್ಕೆ ಕಳುಹಿಸಿಕೊಟ್ಟನು, ಯಮಪುರಿಗೆ ಮಗನನ್ನು ಕಳಿಸಿಕೊಟ್ಟನು ಅಂತ ಬರ್ತದೆ. ಅವನು ಯಮಪುರಿಗೆ ಹೇಗೆ ಹೋದ ಎನ್ನುವ ವಿಷಯ ಇಲ್ಲಿ ಚರ್ಚೆ ಆಗಲಿಲ್ಲ. ಸಶರೀರವಾಗಿ ಹೋದನೋ ಅಶರೀರವಾಗಿ ಹೋದನೋ ಗೊತ್ತಿಲ್ಲ. ಆದ್ರೆ ಇದು ನಮ್ಮ ಬುದ್ಧಿಗೆ ತರ್ಕಕ್ಕೆ ನಿಲುಕದೇ ಇದ್ದರೂ ಕೂಡ ಸಶರೀರವಾಗಿಯೂ ಕೂಡ ಯಮಪುರಿಗೆ ಹೋಗುವ ಸಾಧ್ಯತೆಗಳಿವೆ. ಅರ್ಜುನನು ಕೂಡ ಇಂದ್ರಲೋಕಕ್ಕೆ ಹೋದದ್ದು, ಇಂದ್ರನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದ್ದು ಮುಂತಾದವುಗಳನ್ನು ಮಹಾಭಾರತಾದಿಗಳನ್ನು ನಾವು ನೋಡ್ತೇವೆ. ಹಾಗೆ ಪ್ರಾಚೀನ ಗ್ರಂಥಗಳಲ್ಲಿಯೂ ಕೂಡ ದೇವಲೋಕಾದಿ ದರ್ಶನಗಳನ್ನು ಮಾಡಿದ್ದು ಗೊತ್ತಾಗ್ತದೆ. ಅಂದ್ರೆ ಯೋಗ ಸಿದ್ಧಿಯಿಂದ ಇದು ಸಾಧ್ಯವಾಗ್ತದೆ ಎಂಬುದಾಗಿ ಹೇಳ್ತಾರೆ. ಯಮಪುರಿ ಅನ್ನುವಂಥದ್ದು ಕೂಡ ಅದೊಂದು ಶ್ರೇಷ್ಠವಾದಂತಹ ಸ್ವರ್ಗವೇ ಆಗಿದೆ. ಯಮನು ಇರತಕ್ಕಂತಹ ಸ್ಥಳ ಏನಿದೆ, ಸಂಯಮನೀಪುರಿ ಎಂಬುದಾಗಿ ಕರೀತಾರೆ. ಅದೊಂದು ಸ್ವರ್ಗ. ಆದ್ರೆ ಅಲ್ಲಿ ಮನುಷ್ಯ ಮಾಡಿರತಕ್ಕಂತಹ ಪಾಪ ಪುಣ್ಯಗಳಿಗೆ ಒಂದು ನಿರ್ಧಾರ, ಏನೊಂದು ನ್ಯಾಯಾಧೀಶನ ಸ್ಥಾನದಲ್ಲಿದ್ದುಕೊಂಡು ಅದಕ್ಕೊಂದು ನಿಶ್ಚಯವನ್ನ ಮಾಡ್ತಾನ. ಅವನು ಪುಣ್ಯ ಜಾಸ್ತಿ ಮಾಡಿದ್ರೆ ಸುಖ ರೂಪವಾದ ಸ್ವರ್ಗಕ್ಕೆ ಕಳಿಸ್ತಾನೆ, ಅವನು ಪಾಪವನ್ನು ಜಾಸ್ತಿ ಮಾಡಿದ್ರೆ ನರಕ ಎನ್ನುವ ಬೇರೆ ಲೋಕಕ್ಕೆ ಕಳಿಸ್ತಾನೆ. ಆದ್ರೆ ಯಮ ಇರುವ ಜಾಗ ಅದು ನರಕ ಅಲ್ಲ, ಅವನು ಸ್ವರ್ಗದಲ್ಲಿಯೇ ಇದ್ದಾನೆ. ಅವನ ಜೊತೆಗಿರ್ತಕ್ಕಂತಹ ಅನುಚರರೇನಿದ್ದಾರೆ ಅವರು ಮಾರ್ಗದರ್ಶನವನ್ನು ಮಾಡ್ತಾರೆ. ಇಂತಹ ಉತ್ತಮವಾದ ಗುಣಸಂಪನ್ನನಾದಂತಹ ಈ ಬ್ರಾಹ್ಮಣ ವಟು ಏನಿದ್ದಾನೆ, ಅವನು ಯಮಪುರಿಗೆ ಬರಬೇಕಾದದ್ದನ್ನ ತಿಳಿದು ಆ ದೂತರು ಅವನಿಗೆ ಮಾರ್ಗದರ್ಶನ ಮಾಡಿದ್ದಿರಬಹುದು. ಒಟ್ಟಿನಲ್ಲಿ ನಚಿಕೇತನು ಯಮಲೋಕಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಯಮ ಮನೆಯಲ್ಲಿ ಇರುವುದಿಲ್ಲ. ಎಲ್ಲಿಗೆ ಹೋಗಿದ್ದನು ಗೊತ್ತಿಲ್ಲ. ತನ್ನ ಅರಮನೆಯಲ್ಲಿ ಅವನು ಇರುವುದಿಲ್ಲ. ಕೆಲವರು ಹೇಳ್ತಾನೆ ಬ್ರಹ್ಮನನ್ನ ದರ್ಶನ ಮಾಡುವುದಕ್ಕೆ ಚತುರ್ಮುಖನಲ್ಲಿಗೆ ಹೋಗಿದ್ದ ಎಂಬುದಾಗಿ. ಅದೆಲ್ಲವೂ ಕೂಡ ಊಹೆಯೇ ಇರಬಹುದು. ಒಟ್ಟಿನಲ್ಲಿ ಯಮನು ತನ್ನ ಮನೆಯಲ್ಲಿ ಇಲ್ಲದಿದ್ದ ಕಾರಣ ನಚಿಕೇತ ಏನು ಮಾಡ್ತಾನೆ, ಆ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸುವುದಿಲ್ಲ. ಅದನ್ನೇ ಮುಂದಿನ ಮಂತ್ರ ಹೇಳುತ್ತೆ. 4ನೇ ದಿನ ಯಮ ಬರ್ತಾನೆ. 3 ರಾತ್ರಿ ಅವನು ಆಹಾರವನ್ನು ತೆಗೆದುಕೊಳ್ಳದೆ, ನಿದ್ರೆಯನ್ನೂ ಮಾಡದೆ ಮನೆಯ ಹೊರಗಡೆಗೆ ಕಾಯ್ತಾ ಇದ್ದ ಯಮ ಬರಲಿ ಅಂತ. ಯಾಕೆ ಹೀಗೆ ಅಂತ ಹೇಳಿದ್ರೆ, ಪ್ರಾಚೀನರು ಹೇಳ್ತಾರೆ, ಮನೆಯಲ್ಲಿ ಯಜಮಾನನಿಲ್ಲದಿದ್ದ ಪಕ್ಷದಲ್ಲಿ ಆ ಮನೆಗೆ ಪ್ರವೇಶ ಮಾಡಬಾರದು, ವಸತಿಯಾದಿಗಳನ್ನು ಮಾಡಬಾರದು ಅಂತ. ಆ ನಿಯಮವನ್ನೇ ಅವನಿಲ್ಲಿ ಪಾಲಿಸಿದ್ದಾನೆ. ಮನೆ ಒಳಗಡೆಗೂ ಹೋಗ್ಲಿಲ್ಲ, ಹೊರಗಡೆಗೆ ಕುಳಿತುಕೊಂಡಿದ್ದ. 4ನೇ ದಿನ ಯಮ ಹಿಂತಿರುಗಿ ಮನೆಗೆ ಬಂದಾಗ ಯಮನ ಹೆಂಡತಿಯಾದ ಶ್ಯಾಮಲೆಯೋ ಅಥವಾ ಅವನ ಅಮಾತ್ಯರೋ ಅವನಿಗೆ ಒಂದು ಮಾತನ್ನು ನೆನಪಿಸ್ತಾರೆ. ಶಂಕರರು ಹೇಳ್ತಾರೆ, ಯಮಭವನಂ ಗತ್ವಾ ತಿಸ್ರೋ ರಾತ್ರಿ ರುವಾಸ ಯಮೇ ಪ್ರೋಷಿತೆ.
ಯಮ ಅರಮನೆಯಲ್ಲಿ ಇಲ್ಲದಿದ್ರಿಂದ 3 ರಾತ್ರಿ ಅವನು ಉಪವಾಸ ಇದ್ದನು ನಚಿಕೇತನು. ಪ್ರೋಷ್ಯ ಆಗತಂ ಯಮಂ ಅಮಾತ್ಯ ಭಾರ್ಯಾ ವಾ ಊಚುರು ಬೋಧೆಯಂತಹ. ಹಿಂತಿರುಗಿ ಬಂದ ಮೇಲೆ ಅವನ ಅಮಾತ್ಯರೋ ಅಥವಾ ಹೆಂಡತಿಯೋ ಅವನಿಗೆ ತಿಳಿಸ್ತಾ ಇದ್ದಾರೆ. ಏನಂತ? ವೈಶ್ವಾನರ ಪ್ರವಿಶತ್ಯತಿಥಿರ್ಬ್ರಾಹ್ಮಣೋ ಗೃಹಾನ್ ತಸ್ಯೇತಾಗುಂ ಶಾಂತಿಂ ಕುರ್ವಂತಿ ಹರವೈವಸ್ವತೋದಕಂ. ಹೇ ವೈವಸ್ವತ, ಯಮನಿಗೆ ಇನ್ನೊಂದು ಹೆಸರು ವೈವಸ್ವತ. ವಿವಸ್ವಾನ್ ಅಂದ್ರೆ ಸೂರ್ಯ ಅಂತ. ವಿವಸ್ವಾನನ ಮಗನಾದದ್ರಿಂದ ಯಮನಿಗೆ ವೈವಸ್ವತ ಅಂತ ಹೆಸರು. ಹೇ ವೈವಸ್ವತನೇ, ಉದಕಂ ಆಹಾರ, ನೀರನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಯಾಕೆ ನೀರು? ಈ ಬ್ರಾಹ್ಮಣ ಬಾಲಕನು ಅತಿಥಿಯಾಗಿ ಅಗ್ನಿಯಂತೆ ಮನೆಗೆ ಪ್ರವೇಶಿಸಿದ್ದಾನೆ. ವೈಶ್ವಾನರ ಅತಿಥಿ ಸನ್ ಬ್ರಾಹ್ಮಣ ಗ್ರಹಾನ್ ಪ್ರವಿಶತಿ. ಅಗ್ನಿಯ ರೂಪದಲ್ಲಿ ಈ ಮಾನವಕನು ಮನೆಗೆ ಪ್ರವೇಶಿಸಿದ್ದಾನೆ, ಅತಿಥಿಯಾಗಿ ಪ್ರವೇಶಿಸಿದ್ದಾನೆ ಅಂತ. ತಪಸ್ವಿಯಾದಂತಹ, ತೇಜಸ್ವಿಯಾದಂತಹ, ಓಜಸ್ವಿಯಾದಂತಹ, ನಿತ್ಯ ಅಗ್ನಿ ಉಪಾಸನೆಯನ್ನ ಮಾಡತಕ್ಕಂತಹ ಆ ಬ್ರಾಹ್ಮಣನು ಅಗ್ನಿ ರೂಪವೇ ಆಗ್ತಾನೆ ಎನ್ನುವಂಥದ್ದು ಶ್ರುತಿಯ ಅಭಿಮತ. ಆದ್ದರಿಂದ ಅಂತಹ ತಪಸ್ವಿಯಾದಂತಹ ಬ್ರಾಹ್ಮಣನು ಭೂಲೋಕದಲ್ಲಿ ಅಗ್ನಿ ಎಂಬುದಾಗಿ ಹೇಳುತ್ತೆ. ಆದ್ದರಿಂದ ಅಗ್ನಿಯ ರೂಪದಲ್ಲಿ ಮನೆಗೆ ಈ ಬ್ರಾಹ್ಮಣ ಅತಿಥಿಯು ಪ್ರವೇಶಿಸಿದ್ದಾನೆ. ಅಗ್ನಿ ಏನ್ ಮಾಡುತ್ತದೆ? ಅಗ್ನಿಯನ್ನ ಸರಿಯಾಗಿ ಸತ್ಕಾರ ಮಾಡದಿದ್ರೆ, ಅದನ್ನ ಗೌರವಯುತವಾಗಿ ನಡೆಸಿಕೊಳ್ಳದಿದ್ರೆ ಅದು ಸುಟ್ಟು ಹಾಕ್ತದೆ. ಆದ್ದರಿಂದ ಅಂತಹ ಸಮಸ್ಯೆ ಆಗದೇ ಇರಲಿ ಅಂತ ನೀರನ್ನು ತರಲಿಕ್ಕೆ ಹೇಳ್ತಾನೆ. ಆದ್ದರಿಂದ ಅತಿಥಿಗಳು ಮನೆಗೆ ಬಂದಾಗ ಅವರನ್ನು ಗೌರವಿಸಬೇಕು. ಅದು ತಪಸ್ವಿಗಳಾದ ಶ್ರೇಷ್ಠ ಜ್ಞಾನಿಗಳಾದವರು ಬಂದರೆ ನಿಶ್ಚಿತವಾಗಿ ಮಾಡತಕ್ಕದ್ದು. ಮತ್ತೆ ಇತರರು ಯಾರೇ ಆಗಿರಲಿ ಅತಿಥಿಯಾಗಿ ಮನೆಗೆ ಬಂದರೆ ಅವರನ್ನ ಗೌರವಿಸಬೇಕು, ಸತ್ಕರಿಸಬೇಕು, ಉಪಚರಿಸಬೇಕು ಎನ್ನುವಂಥದ್ದು ಸನಾತನ ಧರ್ಮ. ಅತಿಥಿ ಎನ್ನುವ ಶಬ್ದಕ್ಕೆ ನಮಗೆ ಪೂರ್ವಭಾವಿಯಾಗಿ ತಿಳಿಸದೆ ಬರುವವನು ಅಂತ ಅರ್ಥ. ಮುಂಚಿತವಾಗಿ ತಿಳಿಸದೆ ಬಂದರೆ ಅತಿಥಿ. ಇನ್ನೊಂದು ಶಬ್ದ ಇದೆ ಅಭ್ಯಾಗತ ಅಂತ. ನಾವು ನಿಮಂತ್ರಣವನ್ನ ನೀಡಿ, ಆಮಂತ್ರಣವನ್ನ ನೀಡಿ ಅವರನ್ನ ಮನೆಗೆ ಬರಮಾಡಿಕೊಂಡರೆ ಅವರಿಗೆ ಅಭ್ಯಾಗತರು ಅಂತ ಹೇಳ್ತಾನೆ. ಆದ್ದರಿಂದ ಅತಿಥಿ ಅಭ್ಯಾಗತರು ಎನ್ನುವ ಶಬ್ದವನ್ನ ಸಾಮಾನ್ಯವಾಗಿ ಬಳಸುವುದು ಕಾಣುತ್ತೆ. ನಮ್ಮ ಪೂರ್ವ ನಿಯೋಜಿತವಾದಂತಹ ತಿಳುವಳಿಕೆ ಇಲ್ಲದೆ ಯಾರು ನಮ್ಮ ಮನೆಗೆ ಬರ್ತಾರೋ ಅವರು ಅತಿಥಿ ಅಂತ ಹೇಳ್ತಾನೆ. ಅಂತಹ ಅತಿಥಿಗಳನ್ನ ಉಪಚರಿಸಬೇಕು. ತಸ್ಯೇತಾಗಂ ಶಾಂತಿಂ ಕುರ್ವಂತಿ. ಅಂತಹ ಅಗ್ನಿರೂಪವಾದಂತಹ ಮಾನವಕ ಏನಿದ್ದಾನೆ, ಬ್ರಹ್ಮಚಾರಿ ಏನಿದ್ದಾನೆ, ಅವನಿಗೆ ಶಾಂತಿಯನ್ನ ಮಾಡಬೇಕು. ಅವನ ಮನಸ್ಸನ್ನ ಸಮಾಧಾನಗೊಳಿಸಬೇಕು. ಅದು ಹೇಗೆ ಅಂದ್ರೆ ಅರ್ಘ್ಯ, ಪಾದ್ಯ, ಆಚಮನೀಯ ಮುಂತಾದವುಗಳನ್ನು ಆರಂಭದಲ್ಲಿ ನೀಡಬೇಕು ಅಂತ. ಪಾದವನ್ನು ತೊಳಿಬೇಕು, ಕೈಯನ್ನು ತೊಳಿಬೇಕು, ಕುಡಿಲಿಕ್ಕೆ ನೀರನ್ನು ಕೊಡಬೇಕು. ಈ ರೀತಿ ಯಥೋಚಿತವಾದಂತಹ ಸತ್ಕಾರವನ್ನು ನೀಡಿ ಅವನನ್ನು ಪ್ರಶಾಂತಗೊಳಿಸಬೇಕು ಎಂಬುದಾಗಿ ಯಮನಿಗೆ ನೆನಪಿಸ್ತಾರೆ. ನೆನಪಿರ್ಲಿ, ಯಮನಿಗೆ ಧರ್ಮರಾಜ ಎನ್ನುವ ಹೆಸರಿದೆ. ಧರ್ಮ ಅನ್ನುವಂಥದ್ದೇನು ಎನ್ನುವುದು ಚೆನ್ನಾಗಿ ತಿಳಿದಿರಬೇಕಾಗ್ತದೆ. ಯಾಕಂದ್ರೆ ನ್ಯಾಯಸ್ಥಾನದಲ್ಲಿ ಕುಳಿತುಕೊಳ್ಳುವ ಅವನಿಗೆ ಧರ್ಮಾಧರ್ಮಗಳ ವಿವೇಕ ಇಲ್ಲದಿದ್ರೆ ನ್ಯಾಯ ನಿರ್ಣಯ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಯಮನ ಸ್ಥಾನವೇ ಅಂತದ್ದು. ಚೆನ್ನಾಗಿ ಅವನು ಕಾನ್ಸ್ಟಿಟ್ಯೂಷನ್ ಅನ್ನ ತಿಳ್ಕೊಂಡಿದ್ದಾನೆ, ಧರ್ಮವನ್ನ ತಿಳ್ಕೊಂಡಿದ್ದಾನೆ. ಆದರೂ ಕೂಡ
ಆ ಮನೆಯವರಿಗೆ ಅದರ ಪ್ರಭಾವ ಎಷ್ಟಿದೆ ಅಂದ್ರೆ ಅವರೂ ಕೂಡ ಧರ್ಮ ನ್ಯಾಯದ ಪಥದಲ್ಲಿರುವವರಾದ್ದರಿಂದ ಯಮನಿಗೆ ನೆನಪಿಸ್ತಾರೆ ಹುಡುಗ ಬಂದಿದ್ದಾನೆ ಎನ್ನುವುದನ್ನು ಹೇಳ್ತಾರೆ. ಆದ್ರಿಂದ ಮನೆಗೆ ಯಾರಾದರೂ ಬಂದ್ರೆ ಅವರವನ್ನ ಗೌರವಿಸಬೇಕು ಅಂತ ಒಂದು ಸುಭಾಷಿತವು ಹೇಳುತ್ತೆ. ತೃಣಾನಿ ಭೂಮಿ ಉದಕಂ ವಾಕ್ ಚತುರ್ಥೀ ಚ ಸೌಂದ್ರತ ಏತಾನ್ಯಪಿ ಸತಾಂಗೇಹೇ ನೋಚ್ಛಿದ್ಯಂತೆ ಕದಾಚನ. ಸತ್ಪುರುಷರ ಮನೆಯಲ್ಲಿ ಈ 4 ವಸ್ತುಗಳಿಗೆ ಕೊರತೆ ಇರೋಲ್ಲ. ಒಂದು, ಮನೆಗೆ ಬಂದಂತಹವರಿಗೆ ಊಟ ಯಥಾಶಕ್ತಿ ಆಹಾರವನ್ನ ನೀಡುವಂಥದ್ದು. ಆಹಾರವನ್ನು ನೀಡಲಿಕ್ಕೆ ಆಗದಿದ್ರೂ ಕೂಡ ಕುಳಿತುಕೊಳ್ಳೋದಕ್ಕೆ ಒಂದು ಆಸನವನ್ನು ನೀಡಬಹುದು. ತೃಣಾನಿ ಆಸನ. ಅದೂ ಇಲ್ಲ ಅಂದ್ರೆ ಭೂಮಿ ಅಂತೂ ಇದ್ದೇ ಇರತ್ತೆ, ಭೂಮಿಯನ್ನಾದ್ರೂ ನೀಡಬಹುದು, ಜಾಗ ಕೊಡಬಹುದು, ಕೂತ್ಕೊಳ್ಳಿಯಪ್ಪ ಅಂತ ಹೇಳಬೇಕು. ನೀರಂತೂ ಖಂಡಿತವಾಗಿರ್ತದೆ, ನೀರನ್ನ ಕುಡಿತೀರಾ ಅಂತ. ಕೆಲವು ಸಂಪ್ರದಾಯಗಳಲ್ಲಿ ಯಾರೇ ಮನೆಗೆ ಬಂದರೂ ಕೂಡ ಮೊದಲು ಒಂದು ಚೊಂಬು ನೀರು, ಆಮೇಲೆ ಒಂದು ಸಣ್ಣ ಪಾತ್ರೆಯಲ್ಲಿ ಬೆಲ್ಲ ಮತ್ತು ನೀರನ್ನ ತಂದು ಕೊಡ್ತಾರೆ. ಅದಕ್ಕೆ ಆಸರೆಗೆ ಕೊಡುವುದು ಅಂತ ಈ ಭಾಗದಲ್ಲೆಲ್ಲ ಹೇಳುವಂತ ಶಬ್ದ. ಬಂದ ತಕ್ಷಣ ಆಸರೆಗೆ ಬೇಕಾ ಅಂತ ಕೆಲವರು ಕೇಳ್ತಾರೆ. ಆಸರೆಗೆ ಬೇಕಾ ಅಂತ ಕೇಳೋದಲ್ಲ, ತಕ್ಷಣ ಬಂದು ಒಂದು ಚೊಂಬು ನೀರನ್ನ ಇಟ್ಟು ಸ್ವಲ್ಪ ಏನೋ ಬೆಲ್ಲ ಯಾಕೆ ಅಂತ ಹೇಳಿದ್ರೆ ಉಷ್ಣ ಆಗದೇ ಇರಲಿ ಎನ್ನುವಂತಹ ಕಾರಣಕ್ಕೆ, ಆ ಶೀತ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಬೆಲ್ಲವನ್ನು ಕೊಡತಕ್ಕಂಥದ್ದು ಈ ಪ್ರಕಾರವಾದ ಒಂದು ಸತ್ಕಾರ. ಇನ್ನು ನೀರನ್ನ ನಿಶ್ಚಿತವಾಗಿ ಕೊಡಬಹುದು. ಉದಕ ನೀರನ್ನು ಕೊಡ್ಲಿಕ್ಕೆ ಆಗದಿದ್ರೂ ಒಂದೊಮ್ಮೆ ಸೂಂದೃತ ವಾಕ್, ಒಳ್ಳೆ ಮಾತನಾಡ್ಬೋದಲ್ಲ, ಪ್ರೀತಿಯಿಂದ ಮಾತನಾಡಿ ಕಳಿಸ್ಬೋದಲ್ಲ, ಅಷ್ಟನ್ನಾದ್ರೂ ಮಾಡಿ ಅತಿಥಿಗೆ ಗೌರವಿಸಬೇಕು ಎನ್ನುವಂಥದ್ದು ನಮ್ಮ ಸಂಪ್ರದಾಯ. ಇನ್ನು ಇಷ್ಟು ಮಾತನ್ನ ಮನೆಯ ಅಮಾತ್ಯರೋ ಪತ್ನಿಯೋ ಹೇಳಿದ ಮೇಲೆ ಶ್ರುತಿ ನಮ್ಗೆ ಒಂದು ಮಾತನ್ನು ನೆನಪಿಸುತ್ತೆ. ಯತಶ್ಚ ಅಕರಣೆ ಪ್ರತ್ಯವಾಯ ಶ್ರೂಯತೆ. ಅತಿಥಿ ಸತ್ಕಾರವನ್ನ ಮಾಡದೇ ಇದ್ದರೆ ನಮಗೆ ಏನು ತೊಂದರೆ ಆಗ್ತದೆ, ಪ್ರತ್ಯವಾಯ ಅಂತ ಕರೀತಾರೆ. ಪ್ರತ್ಯವಾಯ ಅಂದ್ರೆ ಒಂದು ರೀತಿ ಪಾಪ. ಅದರ ಬಗ್ಗೆ ಶ್ರುತಿ ನಮಗೆ ತಿಳಿಸಿಕೊಡ್ತಾ ಇದೆ. 8ನೇ ಮಂತ್ರ ಅದನ್ನು ಹೇಳ್ತಾ ಇದೆ. ಆಶಾ ಪ್ರತೀಕ್ಷೆ ಸಂಗತಗುಂ ಸೂಂದೃತಾಂಚೇಷ್ಟಾಪೂರ್ತೆ ಪುತ್ರ ಪಶೂಶ್ಚ ಸರ್ವಾನ್ ಏತದ್ವಂತೆ ಪುರುಷಸ್ಯಾಲ್ಪಮೇಧಸೋ ಯಸ್ಯಾರಶ್ನ್ಯನ್ವಸತಿ ಬ್ರಾಹ್ಮಣೋ ಗೃಹೇ. ಯಾವ ಬ್ರಾಹ್ಮಣನು ಮನೆಯಲ್ಲಿ ಅನಶ್ನನ್ ವಸತಿ, ಆಹಾರ ತೆಗೆದುಕೊಳ್ಳದೆ ಉಳಿದುಕೊಳ್ತಾನೋ ಅಂತಹ ಅಲ್ಪಮೇಧಸಃ ಪುರುಷಸ್ಯ, ಅಲ್ಪಮೇಧಸ್ ಅಂದ್ರೆ ವಿವೇಕಹೀನನಾದಂತಹ ಮನುಷ್ಯನ ಒಂದಿಷ್ಟು ವಸ್ತುಗಳನ್ನ ಅವನು ನಾಶಪಡಿಸ್ತಾನೆ ಅಂತ. ಏತದ್ ವೃಂಕ್ತೆ ಅಂದ್ರೆ ವಿನಾಶಯತಿ. ಏನನ್ನೆಲ್ಲ ನಾಶಪಡಿಸ್ತಾನೆ, ಇಲ್ಲಿ ನೆನ್ಪಿಟ್ಕೊಳ್ಬೇಕು, ಬಂದಂತಹ ಅತಿಥಿ ನಾಶಪಡಿಸೋದಲ್ಲ, ತಾನು ಮಾಡಬೇಕಾದಂತಹ ಕರ್ಮವನ್ನ ಮಾಡದೇ ಇದ್ದರ ಫಲವಾಗಿ ಏನೊಂದು ಪಾಪ ಉಂಟಾಗ್ತದೆ, ಆ ಪಾಪವೇ ಫಲವನ್ನು ಕೊಡ್ತದೆ. ಬಂದಂತಹ ವ್ಯಕ್ತಿ ಶಾಪ ಹಾಕುವುದಲ್ಲ, ತಾನು ಮಾಡಬೇಕಾದ ಕರ್ತವ್ಯ ಕರ್ಮವನ್ನು ಮಾಡದೇ ಇದ್ದರ ಫಲವಾಗಿ ಸಿಗ್ತಕ್ಕಂತಹ ಒಂದು ದೋಷದ ಫಲ ಯಾವುದಪ್ಪ ಅಂದ್ರೆ ಆಶಾ ಪ್ರತೀಕ್ಷೆ. ಅಂತಹ ಯಜಮಾನನ ಆಶೆ ಮತ್ತು ಪ್ರತೀಕ್ಷೆಯನ್ನು ನಾಶಪಡಿಸ್ತಾನೆ. ಸಂಗತಗುಂ, ಸತ್ಸಂಗದ ಫಲ ನಾಶ ಆಗ್ತದೆ. ಸೂಂದೃತಾಂ, ಒಳ್ಳೆಯ ಮಾತಿನಿಂದ ಸಿಗಬೇಕಾದಂತಹ ಫಲ ಅದು ನಾಶ ಆಗ್ತದೆ. ಚೇಷ್ಟಾಪೂರ್ತೆ, ಚೇಷ್ಟಾಪೂರ್ತೆ ಅಂದ್ರೆ ಚ ಇಷ್ಟಾಪೂರ್ತಿ ಅಂತ ಬಿಡಿಸ್ಕೊಳ್ಬೇಕು. ಇಷ್ಟ ಮತ್ತು ಪೂರ್ತದಿಂದ ಏನೊಂದು ಫಲ ಬರ್ತಿತ್ತು ಅದು ಹೊರಟು ಹೋಗ್ತದೆ. ಪುತ್ರ ಪಶುಶ್ಚ ಸರ್ವಾನ್, ಮಕ್ಕಳು ಮತ್ತು ಸಂಪತ್ತು, ಪಶು ಎಂಬ ಸಂಪತ್ತು ಇವುಗಳು ಕೂಡ ನಾಶವಾಗುತ್ತೆ ಅಂತ ಶ್ರುತಿ ಇಲ್ಲಿ ಹೇಳ್ತಾ ಇದೆ. ಆಶಾ ಅನ್ನುವಂತಹ ಶಬ್ದಕ್ಕೆ ಅರ್ಥ ಶಂಕರರು ಹೇಳ್ತಾರೆ,
ಅನಿರ್ಜ್ಞಾತ ಪ್ರಾಪ್ಯ ಇಷ್ಟಾರ್ಥ ಪ್ರಾರ್ಥನಾ ಆಶಾ. ನಮಗೆ ಗೊತ್ತಿಲ್ಲದ ವಿಷಯದ ಬಗ್ಗೆ ಇರುವ ಬಯಕೆಗೆ ಆಶೆ ಅಂತ ಹೇಳ್ತಾರೆ. ಯಾವುದು ನಮಗೆ ಗೊತ್ತಿದೆಯೋ ನಿರ್ಜ್ಞಾತ ಪ್ರಾಪ್ಯ ಅರ್ಥ ಪ್ರತೀಕ್ಷಣಂ ಪ್ರತೀಕ್ಷಾ. ಈಗಾಗಲೇ ನಮ್ಗೆ ಫಲ ಇಂಥದ್ದು ಬರ್ತದೆ ಅಂತ ಗೊತ್ತಿದೆ, ಅದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ರೆ ಅದನ್ನ ಪ್ರತೀಕ್ಷೆ ಅಂತ ಹೇಳ್ತಾರೆ. ಯಾವ ಫಲ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಮನಸ್ಸಲ್ಲಿ ಬಯಕೆ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಆಶೆ ಅಂತ ಹೇಳ್ತಾರೆ. ಈಗ ಮನೆ ಕಟ್ಟಬೇಕು ಯಾವಾಗ ಅಂತ ಗೊತ್ತಿಲ್ಲ, ಅದು ಆಶೆ ಅಂತ ಹೇಳ್ತಾರೆ. ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಗೃಹ ಪ್ರವೇಶ ನಿಕ್ಕಿಯಾಗಿದೆ, ಇನ್ನೇನು ಅದಕ್ಕೆ ನಾವು ಕಾಯ್ತಾ ಇದ್ದೇವೆ, ಅದನ್ನು ಪ್ರತೀಕ್ಷಾ ಅಂತ ಹೇಳ್ತೇವೆ. ಹಾಗೆಯೇ ಒಂದು ಕಾರ್ ತೆಗೆದುಕೊಳ್ಳಬೇಕು, ಒಂದು ಬಯಕೆ ಇದ್ರೆ ಆಶೆ. ನಾವು ಅದಕ್ಕೆ ಹಣವನ್ನು ಹೊಂದಿಸಿ ಅದನ್ನು ಖರೀದಿಸುವ ದಿನವನ್ನ ನಿರೀಕ್ಷೆ ಮಾಡಿ ಅದು ಬರ್ತಾ ಇರೋದನ್ನ ಕಾಯೋದಕ್ಕೆ ಪ್ರತೀಕ್ಷೆ ಅಂತ ಹೇಳ್ತಾರೆ. ಹೀಗೆ ಆಶಾ ಪ್ರತೀಕ್ಷೆಗಳು ನಷ್ಟವಾಗ್ತದೆ. ಸತ್ಸಂಗದ ಫಲ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಎಷ್ಟೋ ಸಲ ನಮಗೆ ಗೊತ್ತಿಲ್ಲ ಈ ವಿಷಯ. ಸತ್ಸಂಗ ಮಾಡುವುದರಿಂದಲೂ ಪುಣ್ಯ ಉತ್ಪತ್ತಿ ಆಗ್ತದೆ ಅಂತ. ಈ 1 ಗಂಟೆಗಳ ಕಾಲ ವೇದಾಂತ ಶ್ರವಣವನ್ನು ಅಥವಾ ಪುರಾಣಾದಿಗಳ ಶ್ರವಣವನ್ನು, ಸದ್ವಿಚಾರಗಳನ್ನು ನಾವು ಮಾಡಿದಾಗ ಅದರಿಂದಲೂ ಪುಣ್ಯ ಉತ್ಪತ್ತಿ ಆಗ್ತದೆ. ಇಬ್ಬರು ಕುಳಿತುಕೊಂಡು ಒಂದು ಶಾಸ್ತ್ರ ವಿಚಾರವೋ, ಭಗವದ್ ವಿಚಾರವೋ, ಅಥವಾ ಭಕ್ತರ ಸಾಧು ಸಂತರ ವಿಚಾರವೋ, ಈ ಪ್ರಕಾರವಾಗಿ ಆಧ್ಯಾತ್ಮಿಕ ಸಾಧನೆ ವಿಚಾರ, ಇದನ್ನು ಮಾತನಾಡಿದಾಗ ಒಂದು ಪುಣ್ಯ ಉದಯವಾಗ್ತಕ್ಕಂಥ ಸತ್ಕರ್ಮ ಆಗ್ತದೆ. ಅದೊಂದು ಯಜ್ಞವೇ ಒಂದು ದೃಷ್ಟಿಯಲ್ಲಿ. ಅದರಿಂದ ಉಂಟಾಗ್ತಕ್ಕಂಥ ಫಲ ನಷ್ಟ ಆಗ್ತದೆ. ಸೂಂದೃತಾಂ, ಇದೆಷ್ಟು ಒಳ್ಳೆ ಮಾತು ಹೇಳುತ್ತಾ ಇದೆ ನೋಡಿ. ಒಳ್ಳೆ ಮಾತನ್ನು ಇನ್ನೊಬ್ಬರಿಗೆ ಆಡ್ತೇವೆ ನಾವು, ಪ್ರೀತಿಯಿಂದ ಅವರಿಗೆ ಮನಸ್ಸಿಗೆ ಸಂತೋಷ ಕೊಡುವ ಹಾಗೆ ಆಡಿದಂತಹ ಮಾತಿಗೂ ಪುಣ್ಯ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಆಡಿದಂತಹ ಮಾತಿನಿಂದ ಪಾಪ ಉತ್ಪತ್ತಿ ಆದ್ರೆ, ಪ್ರೀತಿಯಿಂದ ಅವರ ಹಿತವನ್ನು ಅಪೇಕ್ಷಿಸಿ ಏನೊಂದು ಮಾತಾಡ್ತೇವೆ ಅದರಿಂದ ಪುಣ್ಯ ಉತ್ಪತ್ತಿ ಆಗ್ತದೆ. ಅದು ಕೂಡ ಅತಿಥಿ ಸತ್ಕಾರ ಮಾಡದಿದ್ರೆ ನಷ್ಟ ಆಗ್ತದೆ. ಇಷ್ಟಾಪೂರ್ತೆ, ಇಷ್ಟಾಪೂರ್ತದ ಫಲಗಳು ಅಂತ ಇದೆ. ಇಷ್ಟ ಅಂತ ಹೇಳಿದ್ರೆ ವೈದಿಕವಾದಂತಹ ಯಜ್ಞಯಾಗಾದಿಗಳಿಗೆ ಇಷ್ಟ ಅಂತ ಹೇಳ್ತಾರೆ. ಒಂದು 6 ಸಂಗತಿಯನ್ನ ಇಷ್ಟ ಎಂಬುದಾಗಿ ಸ್ಮೃತಿಯಲ್ಲಿ ಹೇಳಿದ್ದಾರೆ. ಅಗ್ನಿಹೋತ್ರಂ, ತಪಃ, ಸತ್ಯಂ, ವೇದಾನಾಂಚ ಅನುಪಾಲನಂ, ಆತಿಥ್ಯಂ, ವೈಶ್ವದೇವಂಚ ಪ್ರಾಹುರಿಷ್ಟಮಿತಿ ಸ್ಮೃತಂ. ಮೊದಲನೇದಾಗಿ ಅಗ್ನಿಹೋತ್ರ, ನಿತ್ಯ ಕರ್ಮ. ಪ್ರತಿದಿನ ಬೆಳಿಗ್ಗೆ ಎದ್ದು ಅಗ್ನಿಗೆ 2 ಆಹುತಿಯನ್ನು ಕೊಡತಕ್ಕಂಥದ್ದು, ಸಂಜೆ ಹೊತ್ತು 2 ಆಹುತಿಯನ್ನು ಕೊಡತಕ್ಕಂಥದ್ದು ಒಂದು ವೈದಿಕವಾದ ಕರ್ಮ ಅಗ್ನಿಹೋತ್ರ. ಮತ್ತು ತಪಸ್ಸು, ಇಂದ್ರಿಯವನ್ನ ನಿಯಮದಲ್ಲಿ ಇಟ್ಟುಕೊಂಡು ಭಗವಂತನನ್ನ ಸ್ಮರಣೆ ಮಾಡತಕ್ಕಂತಹ ತಪಸ್ಸು. ಸತ್ಯಂ, ಸತ್ಯವಾಕ್ಯ ಪರಿಪಾಲನೆ. ವೇದಾನಾಂಚ ಅನುಪಾಲನ, ವೇದಾಧ್ಯಯನ, ವೇದ ಅಧ್ಯಾಪನ ಮುಂತಾದವುಗಳು ವೇದದ ಅನುಪಾಲನೆ ಅಂತ ಕರೆಯಲ್ಪಡುತ್ತೆ. ಆತಿಥ್ಯಂ, ಬಂದಂತಹ ಅತಿಥಿಗಳಿಗೆ ಸತ್ಕಾರ ಪೂರ್ವಕವಾಗಿ ಅವ್ರನ್ನ ಆಧರಿಸುವಂಥದ್ದು, ಅದನ್ನ ಆತಿಥ್ಯ. ವೈಶ್ವದೇವಂಚ, ವೈಶ್ವದೇವ ಅಂತ ಹೇಳಿದ್ರೆ ನಾವು ಊಟ ಮಾಡುವುದಕ್ಕಿಂತ ಮುಂಚೆ ಆ ಆಹಾರವನ್ನು ತೆಗೆದುಕೊಂಡು ವಿಶ್ವೇ ದೇವತೆಗಳನ್ನ ಕುರಿತಾಗಿ ಒಂದು ಸಣ್ಣ ಹೋಮ ಮಾಡುವಂಥದ್ದಿದೆ, ಅದನ್ನು ವೈಶ್ವದೇವ ಅಂತ ಹೇಳ್ತಾರೆ. ಇದನ್ನು ಇಷ್ಟ ಎಂಬುದಾಗಿ ಕರೀತಾರೆ. ಇನ್ನೊಂದಿದೆ ಪೂರ್ತ ಅಂತ. ಪೂರ್ತ ಅನ್ನುವುದನ್ನ ಒಂದು ಸಾಮಾನ್ಯ ಭಾಷೆಯಲ್ಲಿ ಸೋಷಿಯಲ್ ಸರ್ವಿಸ್ ಅಂತ ಕರಿಬಹುದು. ಇದು ಧಾರ್ಮಿಕ ಕರ್ಮ. ಇಷ್ಟ ಅಂದ್ರೆ ಧಾರ್ಮಿಕ ಕರ್ಮ, ಪೂರ್ತ ಅಂದ್ರೆ ಸಾಮಾಜಿಕವಾದ ಸೇವೆ. ಅದನ್ನು ಕೂಡ 6 ಸಂಗತಿಗಳನ್ನು ಹೇಳಿದ್ದಾರೆ ಸ್ಮೃತಿಕಾರರು. ವಾಪಿ ಕೂಪತಟಾಗಾದಿ ದೇವತಾ ಯತನಾನಿ ಚ ಅನ್ನಪ್ರದಾನಮಾರಾಮ ಪೂರ್ತಮಿತ್ಯಭಿಧೀಯತೆ. ಸಮಾಜಕ್ಕೋಸ್ಕರ ಬಾವಿ ತೆಗೆಸೋದು, ಕೆರೆ ತೆಗೆಸೋದು, ಸಾರ್ವಜನಿಕರಿಗಾಗಿ ದೇವಸ್ಥಾನ ಕಟ್ಟೋದು, ಅನ್ನಪ್ರದಾನಂ ಆರಾಮ,
ಅರವಟ್ಟಿಕೆಗಳು ಅಂತ ಹಿಂದೆ ಇರ್ತಿತ್ತು, ಧರ್ಮಶಾಲೆ ಅಂತ. ಪರ ಊರಿಂದ ಬಂದಂತಹ ಅತಿಥಿಗಳಿಗೆ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕೆ ಅಲ್ಲಲ್ಲಿ ಧರ್ಮಶಾಲೆಗಳನ್ನ ತೆಗಿತಾ ಇದ್ರು. ಅಲ್ಲಿ ವಸತಿ ಮತ್ತು ಆಹಾರ ಉಚಿತವಾಗಿ ನೀಡಲಾಗ್ತಾ ಇತ್ತು. ಅಂತಹ ಕರ್ಮಗಳನ್ನು ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಸೋಷಿಯಲ್ ಸರ್ವಿಸ್, ಯಾವುದೇ ರೀತಿಯ ಶಾಲೆಗಳನ್ನು ಕಟ್ಟೋದು ಅಥವಾ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು, ರೋಗಿಗಳಿಗೆ ಸಹಾಯ ಮಾಡುವಂಥದ್ದು, ಸಾಮಾಜಿಕವಾದಂತಹ ಕಾರ್ಯಕ್ರಮಗಳಲ್ಲಿ ನಿಸ್ವಾರ್ಥವಾಗಿ ತೊಡಗಿಸಿಕೊಳ್ತಕ್ಕಂಥದ್ದೇನಿದೆ ಅದನ್ನ ಪೂರ್ತ ಕರ್ಮ ಅಂತ ಹೇಳ್ತಾರೆ. ಈ ಇಷ್ಟಾಪೂರ್ತ ಕರ್ಮಗಳಿಂದ ಒಂದು ಪುಣ್ಯ ಉತ್ಪತ್ತಿ ಆಗ್ತದೆ, ಅದು ಕೂಡ ನಷ್ಟವಾಗ್ತದೆ. ಪುತ್ರ ಪಶುವಿಶ್ಚ ಸರ್ವಾನ್. ಪುತ್ರ ಅಂದ್ರೆ ಇಲ್ಲಿ ಸಂತತಿ, ಪಶು ಅಂದ್ರೆ ಅವನ ಸಂಪತ್ತು ಅಂತ. ಹಿಂದಿನ ಕಾಲದಲ್ಲಿ ಪಶುಗಳೇ ಸಂಪತ್ತು. ಇವತ್ತು ಪಶುಗಳ ಬದಲಾಗಿ ಕಾರು, ಬೈಕು ಮುಂತಾದ ವಾಹನಗಳನ್ನು ಇಟ್ಕೊಂಡಿದ್ದಾನೆ. ಒಟ್ಟಿನಲ್ಲಿ ಹೇಗೋ ಅವನ ಜೀವನದ ಬಹುಮುಖ್ಯವಾದ ಸಂಗತಿಗಳಿವೆ, ಇವೆಲ್ಲ ಬಹಳ ಮುಖ್ಯವಾದಂತಹ ಸಂಗತಿಗಳು, ಅವೆಲ್ಲವೂ ಕೂಡ ನಾಶವಾಗುತ್ತೆ ಅಂತ ಶ್ರುತಿ ನಮಗೆ ನೆನಪಿಸ್ತದೆ. ಆದ್ರಿಂದ ಅತಿಥಿ ಸತ್ಕಾರಕ್ಕೆ ಎಷ್ಟು ಮಹತ್ವ ಇದೆ. ಅತಿಥಿ ದೇವೋ ಭವ ಎಂಬುದಾಗಿ ಕೂಡ ಉಪನಿಷತ್ತು ಹೇಳೋದು ಕಾಣಿಸುತ್ತೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಎಂಬುದಾಗಿ. ಇನ್ನು ತೈತ್ರಿಯ ಉಪನಿಷತ್ತಿನ ಭೃಗುವಲ್ಲಿಯಲ್ಲಿ ಈ ಆತಿಥ್ಯವನ್ನ ಬಹಳ ಮುಖ್ಯವಾದ ಒಂದು ಸಾಧನ ಎಂಬುದಾಗಿ ಹೇಳೋದು ಕಾಣಿಸುತ್ತೆ. ನ ಕಂಚನ ವಸತೋ ಪ್ರತ್ಯಾಚಕ್ಷೀತ ತದ್ವೃತಂ ತಸ್ಮಾದ್ ಯಯಾ ಕಯಾ ಚ ವಿಧಯಾ ಬಹ್ವನ್ನಂ ಪ್ರಾಪ್ನುಯಾತ್ ಅರಾಧ್ಯಸ್ಮ ಅನ್ನಮಿತ್ಯಾಚಕ್ಷತೆ ಏತದ್ವೈ ಮುಖತೋ ಅನ್ನಗಂ ರಾಧ್ಯಂ ಮುಖತೋಸ್ಮ ಅನ್ನಗಂ ರಾಧ್ಯತೆ ಏತದ್ವಾ ಅಂತತೋ ಅನ್ನಗಂ ರಾಧ್ಯಂ. ಈ ಪ್ರಕಾರವಾಗಿ ಒಂದು ಅನುವಾಕವೇ ಬಂದ್ಬಿಡ್ತದೆ ಅದರ ವರ್ಣನೆ. ನ ಕಂಚನ ವಸತವು ಪ್ರತ್ಯಾಚಕ್ಷಿತ. ವಸತಿಗಾಗಿ ಯಾರಾದ್ರೂ ಬಂದ್ರೆ ಪ್ರತ್ಯಾಚಕ್ಷಿತ, ಅವರಿಗೆ ಇಲ್ಲ, ವಸತಿ ಇಲ್ಲ ಅಂತ ಹೇಳಬಾರದು. ಅಲ್ಲ, ಪ್ರಾಕ್ಟಿಕಲ್ ಆಗಿ ಇವತ್ತಿನ ಕಾಲದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಕೆಲವೊಂದು ವಿಷಯದಲ್ಲಿ ಅತಿಥಿಯ ರೂಪದಲ್ಲಿ ದುಷ್ಟರೋ ಕಳ್ಳರೋ ಮುಂತಾದವುಗಳು ಬಂದ್ರೆ ಅವುಗಳನ್ನು ನಿರಾಕರಣೆ ಮಾಡುವುದರಲ್ಲಿ ದೋಷ ಇಲ್ಲ, ಗೌರವಪೂರ್ವಕವಾಗಿ ನಿರಾಕರಣೆ ಮಾಡಬಹುದು. ಆದರೆ ನಮಗೆ ಪರಿಚಿತರಾಗಿರತಕ್ಕಂತಹ, ಅವರ ಬಗ್ಗೆ ನಮಗೆ ಗೌರವ ವಿಶ್ವಾಸ ಇರತಕ್ಕಂಥವ್ರು ಬಂದ್ರೆ ನಮಗೆ ಕಷ್ಟ ಆದರೂ ಕೂಡ ಅವರಿಗೆ ವಸತಿ ನಿರಾಕರಣೆ ಮಾಡಬಾರ್ದು. ಇವತ್ತಿನ ಕಾಲದಲ್ಲಿ ಆ ರೀತಿ ಸಮಸ್ಯೆ ಇಲ್ಲ. ಹಿಂದೆಲ್ಲ ಒಂದೂರಿಂದ ಇನ್ನೊಂದು ಊರಿಗೆ ಹೋಗುವಾಗ ಪತ್ರ ಮುಖೇನ ಬರೆದೋ ಅಥವಾ ಇನ್ನೇನೋ ತಂತಿಯನ್ನ ವಾಟ್ಸ್ಆಪ್ ಅನ್ನ ಮಾಡಿ ಹೋಗೋ ಕ್ರಮ ಇರಲಿಲ್ಲ. ಇದ್ದಕ್ಕಿದ್ದಾಗೆ ಹೋಗ್ಬಿಡ್ತಿದ್ರು. ಅಂಥವ್ರನ್ನು ಗೌರವಿಸಬೇಕು ಅಂತ ಶ್ರುತಿ ಹೇಳುತ್ತೆ. ಇನ್ನು ಅಷ್ಟೇ ಅಲ್ಲ, ತಸ್ಮಾದ್ ಯಯಾ ಕಯಾಚ ವಿಧಯಾ ಬಹ್ವನ್ನಂ ಪ್ರಾಪ್ನುಯಾತು. ಗೃಹಸ್ಥನಾದವನು ಬಹು ಅನ್ನವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು, ಸಂಪಾದನೆ ಮಾಡಬೇಕು ಅಂತ ಹೇಳುತ್ತೆ. ಭೂತ್ಯೈನ ಪ್ರಮದಿತವ್ಯಂ. ತನ್ನ ಅಭಿವೃದ್ಧಿಯನ್ನ, ಗ್ರೋತ್ ಅನ್ನ ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಗೃಹಸ್ಥನು. ಯಾಕಂದ್ರೆ ಈ ಬ್ರಹ್ಮಚರ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ಆಶ್ರಮಗಳು ನಿಂತಿರುವುದೇ ಗೃಹಸ್ಥಾಶ್ರಮದ ಆಧಾರದ ಮೇಲೆ. ಆ ರೀತಿ ಇಡೀ ಸಮಾಜವನ್ನ ಪೋಷಿಸಬೇಕಾದ ಆಶ್ರಮ ಅದು. ಧನ್ಯೋ ಗೃಹಸ್ಥಾಶ್ರಮ ಅಂತ ಒಂದು ಸುಭಾಷಿತವೇ. ಹಾಗಿರುವುದರಿಂದ ಬಹ್ವನ್ನಂ ಪ್ರಾಪ್ನುಯಾತ್. ಅಷ್ಟೇ ಅಲ್ಲ, ಶ್ರುತಿ ಮುಂದುವರೆದು ಹೇಳುತ್ತೆ, ಅಕಸ್ಮಾತ್ ಆಗಿ ನೀನು ಬಂದಂತಹ ಅತಿಥಿಗೆ ಶ್ರದ್ಧೆಯಿಂದ, ಗೌರವದಿಂದ ಅನ್ನವನ್ನು ನೀಡಿದ್ರೆ ನಿನಗೂ ಅದೇ ರೀತಿಯಾದಂತಹ ಅನ್ನ ಪ್ರಾಪ್ತಿ ಆಗ್ತದೆ, ಅನ್ನ ಸಿದ್ಧಿ ಆಗ್ತದೆ. ಎಲ್ಲಿ ಹೋದರೂ ಕೂಡ ಗೌರವದಿಂದ ವಸತಿ ಮತ್ತು ಅನ್ನ ಪ್ರಾಪ್ತಿ ಆಗ್ತದೆ. ಅದೇ ತಿರಸ್ಕಾರವನ್ನು ಮಾಡಿದರೆ ಅಂಥವನಿಗೂ ತಿರಸ್ಕಾರವೇ ಬರ್ತದೆ ಅಂತ ಹೇಳುತ್ತೆ ಶ್ರುತಿ. ಆದ್ದರಿಂದ ಇಲ್ಲಿ ಅತಿಥಿ ಪೂಜನೆಯ ಮಹತ್ವವನ್ನ ನಮಗೆ ತಿಳಿಸಿತು. ತದನಂತರ ಏನಾಯಿತು? ಏವ ಮುಕ್ತೋ ಮೃತ್ಯುರುವಾಚ ನಚಿಕೇತಸಂ ಉಪಗಮ್ಯ ಪೂಜಾ ಪುರಸ್ಸರಂ. ಹೆಂಡತಿಯೋ ಅಮಾತ್ಯರು ಹೇಳಿದಂತಹ ಮಾತನ್ನ ಕೇಳಿದಂತಹ ಯಮನು ಮನೆಗೆ ಬಂದು ಕೈಕಾಲನ್ನು ತೊಳೆದುಕೊಂಡು ಬಂದು ನೀರು, ಹೂವು,
ಗಂಧ, ಅಕ್ಷತೆ ಮುಂತಾದವುಗಳನ್ನ ತರ್ತಾನೆ. ಗಂಧಾಕ್ಷತೆಗಳಿಂದ ಪೂಜೆ ಮಾಡುವುದು ಅಂತ ಹೇಳ್ತಾರೆ. ಬಂದು ನಚಿಕೇತನ ಮಾತಾಡಿಸ್ತಾನೆ ಯಮ. ಹೇಗೆ ಮಾತಾಡಿಸ್ತಾನೆ ನೋಡಿ. ಯಮ ಅನ್ನುವವನು ದೊಡ್ಡ ದೇವತೆ ಆತ. ನಿಜವಾಗಿ ಕಠೋಪನಿಷತ್ತಲ್ಲಂತೂ ಬ್ರಹ್ಮ ಜ್ಞಾನಿ ಎಂಬುದಾಗಿ ತಿಳಿಸುತ್ತೆ. ಒಬ್ಬ ಬ್ರಹ್ಮಜ್ಞಾನಿಯಾದಂತಹ ಯಮರಾಜನು ಸಣ್ಣ ಬಾಲಕ, ಅವನನ್ನ ಹೇಗೆ ಮಾತಾಡಿಸ್ತಾನೆ ಅನ್ನೋದು ನಮಗೆ ಪಾಠ. ಎಷ್ಟು ವಿನಯವಾಗಿ ಮಾತಾಡಿಸ್ತಾನೆ. ತಿಸ್ರೋ ರಾತ್ರಿರ್ಯದವಾತ್ ಸೀಗ್ರಹೇ ಮೇ ಅನಶ್ನನ್ ಬ್ರಹ್ಮನ್ ಅತಿಥಿರ್ನಮಸ್ಯಃ ನಮಸ್ತೇಸ್ತು ಬ್ರಹ್ಮನ್ ಸ್ವಸ್ತಿ ಮೇಸ್ತು ತಸ್ಮಾತ್ ಪ್ರತಿ ತ್ರೀನ್ ವರಾನ್ ವೃಣೀಶ್ವ. ಇದು ಯಮ ನಚಿಕೇತನಿಗೆ ಹೇಳ್ತಕ್ಕಂಥ ಮಾತು. ಹೇ ಬ್ರಹ್ಮನ್, ಹೇ ಅತಿಥಿ, ನೀನು ನಮಸ್ಯಃ. ಬ್ರಹ್ಮನ್ ಅಂದ್ರೆ ಬ್ರಾಹ್ಮಣನೇ, ಅತಿಥಿಯೇ, ನೀನು ನಮಸ್ಕಾರಕ್ಕೆ ಅರ್ಹನು, ನಮಸ್ಕಾರ ಯೋಗ್ಯನು ನೀನು. ಎಷ್ಟು ಗೌರವಪೂರ್ವಕವಾಗಿ ಹೇಳ್ತಾನೆ. ಅಷ್ಟೇ ಅಲ್ಲ, ನಮಸ್ತೇಸ್ತು ಬ್ರಹ್ಮನ್, ಹೇ ಬ್ರಾಹ್ಮಣ ನಿನಗೆ ನಮಸ್ಕಾರ ಇರಲಿ. ಸ್ವಸ್ತಿ ಮೇಸ್ತು, ನನಗೆ ಮಂಗಳವಾಗ್ಲಿ, ನನಗೆ ಶುಭವಾಗ್ಲಿ. ಅವನು ಕೃತಕೃತ್ಯನಾಗಿದ್ದಾನೆ ಯಮ, ಆದ್ರೂ ನನಗೆ ಮಂಗಳವಾಗ್ಲಿ ಅಂತ ಯಾಕೆ ಹೇಳೋದು ಅಂದ್ರೆ ಅದೇ ಶಿಷ್ಟ ಸಂಪ್ರದಾಯದ ರಕ್ಷಣೆ ಅಂತ ಹೇಳ್ತಾರೆ. ಜ್ಞಾನಿಗಳು ಕೂಡ ವ್ಯಾವಹಾರಿಕ ಪ್ರಪಂಚದಲ್ಲಿ ಅದರ ನಿಯಮವನ್ನು ಪಾಲಿಸಬೇಕು ಕೂಡ. ಕೃಷ್ಣ ಅದನ್ನೇ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಅಂತ ಹೇಳ್ತಾನೆ. ಹೇ ಅರ್ಜುನ, ನೀನು ಜ್ಞಾನಿಯಾಗಿದ್ರೂ ಕೂಡ ಲೋಕಕ್ಕೆ ಮಾದರಿ ಆಗುವುದಕ್ಕಾಗಿ ಕರ್ಮದಲ್ಲಿ ತೊಡಗಬೇಕು ಅಂತ ಹೇಳ್ತಾನೆ. ಅದರಿಂದ ಹಿರಿಯರ ಪಾಲಿನ ಒಂದು ಜವಾಬ್ದಾರಿ, ಒಂದು ಕರ್ತವ್ಯ ಶಾಸ್ತ್ರ ನಮಗೆ ಮತ್ತೆ ಮತ್ತೆ ನೆನಪಿಸ್ತದೆ. ಯಮನಿಗೆ ಅದರ ಅಗತ್ಯವಿಲ್ಲ, ಅವನಿಗೆ ಪ್ರತ್ಯವಾಯುವು ಬರುವುದಿಲ್ಲ. ಯಾಕಂದ್ರೆ ಅವನು ಕೃತಕೃತ್ಯನಾಗಿದ್ದಾನೆ, ಜ್ಞಾನಿಯಾಗಿದ್ದಾನೆ. ಆದರೂ ಕೂಡ ಶ್ರುತಿ ಆ ಮೂಲಕವಾಗಿ ನಮಗೆ ತಿಳಿಸ್ತಾ ಇದೆ ಹೇಗೆ ನಾವು ನಡೆದುಕೊಳ್ಳಬೇಕು ಬಂದವರ ಜೊತೆ, ಮನೆಗೆ ಬಂದವರ ಜೊತೆ ಅಂತ. ಎಷ್ಟೋ ಸಲ ಇವತ್ತಿನ ಕಾಲದಲ್ಲಿ ನಾವು ನೋಡ್ತೇವೆ, ಯಾರ್ದಾದ್ರೂ ಮನೆಗೆ ಹೋದ್ರೆ ಅಲ್ಲಿ ಯಾರೋ ಒಬ್ಬರು ಆಸಕ್ತಿಯಿಂದ ಗೌರವಿಸಬಹುದು. ಮನೆಯ ಉಳಿದ ಸದಸ್ಯರೆಲ್ಲರೂ ನಮಗೆ ಸಂಬಂಧಪಟ್ಟವ್ರು ಅಲ್ಲಪ್ಪ, ಅವ್ರ ಯಜಮಾನರಿಗೋಸ್ಕರ ಬಂದವರು ಅಥವಾ ಪತ್ನಿಗೋಸ್ಕರ ಬಂದವರು, ಆದ್ರಿಂದ ನಾವೇನು ಮಾತಾಡ್ಸೋದಿದೆ ಅಂತ ಒಂಥರ ಉದಾಸೀನ ತೋರಿಸೋದು ಕಾಣಿಸುತ್ತೆ. ಹಾಗಲ್ಲ, ಅದನ್ನ ಒಂದು ಮೌಲ್ಯವಾಗಿ, ಒಂದು ವ್ಯಾಲ್ಯೂ ಆಗಿ ಮನೆ ಮಂದಿ ಎಲ್ಲರೂ ಕಲಿತುಕೊಳ್ಳಬೇಕು, ಮಕ್ಕಳಿಗೂ ಕಲಿಸಬೇಕು. ಎಷ್ಟೋ ಸಲ ಬಂದಂತ ಅತಿಥಿಗಳನ್ನ ಮಾತಾಡಿಸದೆ ಅವ್ರ ಮುಖ ನೋಡದೆ ಅವ್ರು ಹೊರಟು ಹೋಗೋದು ಕಾಣಿಸುತ್ತೆ ಮಕ್ಕಳು. ಹಾಗಲ್ಲ, ಬಂದವ್ರನ್ನ ಸ್ವಲ್ಪ ಹೊತ್ತಾದ್ರೂ ಪ್ರೀತಿಯಿಂದ ಮಾತಾಡಿಸಿ, ಬಂದ್ರ ಮನೇಲಿ ಯಾರೂ ಇಲ್ಲವಪ್ಪ, ಕುಳಿತುಕೊಳ್ಳಿ, ನಿಮ್ಗೆ ಕುಡಿಲಿಕ್ಕೆ ಏನ್ ಬೇಕು, ವಿಶ್ರಾಂತಿಯನ್ನು ಮಾಡ್ತೀರಾ, ಈ ಪ್ರಕಾರವಾದಂತಹ ಒಂದು ಆತಿಥ್ಯದ ಒಂದು ಪರಿಕಲ್ಪನೆಯನ್ನ ನಾವು ಮಕ್ಕಳಿಗೆ ಹೇಳಿಕೊಡಬೇಕು. ಅದು ನಮ್ಮ ಸನಾತನ ಧರ್ಮ. ಯಮ ಅದನ್ನು ನಮ್ಗೆ ತೋರಿಸಿಕೊಡ್ತಾ ಇದ್ದಾನೆ. ತಿಸ್ರೋ ರಾತ್ರಿರಿದವಾಸಿ ಗೃಹೇ ಮೇ ಅನಶ್ನನ್ನ, ಊಟ ಇಲ್ಲದೇನೆ, ಆಹಾರ ತೆಗೆದುಕೊಳ್ಳದೇನೆ 3 ರಾತ್ರಿ ನನ್ನ ಮನೆಯಲ್ಲಿ ತಾವು ಉಳಿದುಕೊಂಡಿದ್ದೀರಿ. ಅಂದ್ರೆ ನಮ್ಮ ಮನೆಯಲ್ಲಿ ಅಂದ್ರೆ ಮನೆಯ ಹೊರಗಡೆ ತಾವು ಇದ್ದೀರಿ, ಆಹಾರವನ್ನು ತೆಗೆದುಕೊಳ್ಳಲಿಲ್ಲ. ಆದ್ರಿಂದ ನಿಮಗೆ ಸತ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ಸತ್ಕಾರವನ್ನು ಮಾಡ್ತಾನೆ. ಗಂಧಾಕ್ಷತೆಗಳಿಂದ, ಅರ್ಘ್ಯಪಾದ್ಯಾದಿಗಳಿಂದ ಅವರಿಗೆ ಸತ್ಕಾರವನ್ನು ಮಾಡ್ತಾನೆ. ಯಮ ಬಂದಾಗ ನಚಿಕೇತ ಮನೆ ಒಳಗೆ ಬರ್ತಾನೆ, ಮನೆ ಒಳಗಡೆ ಕರ್ತೊಂದು ಅವನಿಗೆ ಸತ್ಕಾರವನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ತಸ್ಮಾತ್ ಪ್ರತಿ 3 ವರಾನ್ ವೃಣೀಶ್ವ, 3 ರಾತ್ರಿಗಳನ್ನ ಉಪವಾಸದಿಂದ ಕಳೆದದ್ರ ಫಲವಾಗಿ 3 ವರಗಳನ್ನ ಕೇಳಿಕೋ ಅಂತ ಹೇಳ್ತಾನೆ. ಆದ್ರೆ ನೋಡಿ, ಯಮಧರ್ಮರಾಜನ ಸತ್ಕಾರದಿಂದಲೇ ಬ್ರಾಹ್ಮಣನು ಪ್ರೀತನಾಗಿದ್ದರೂ ಕೂಡ ಶಂಕರರು ಭಾಷ್ಯದಲ್ಲಿ ಸ್ಪಷ್ಟವಾಗಿ ಬರೀತಾರೆ, ಯದ್ಯಪಿ ಭವದನುಗ್ರಹೇಣ ಸರ್ವಂ ಮಮ ಸ್ವಸ್ತಿ ಸ್ಯಾತ್, ಅನುಗ್ರಹದಿಂದಲೇ ನನಗೆ ಎಲ್ಲ ಮಂಗಳವಾಗುತ್ತದೆ. ತಥಾಪಿ ಆದರೂ ಕೂಡ
ತದಧಿಕ ಸಂಪ್ರಸಾದನಾರ್ಥಂ, ಇನ್ನೂ ಹೆಚ್ಚಿಗೆ ತಾವು ಸಮಾಧಾನವನ್ನು ಹೊಂದಬೇಕು, ನೀವು ಸಂತೋಷ ಪಡಬೇಕು ಅನ್ನೋ ಕಾರಣಕ್ಕಾಗಿ ಅನಶನ ಉಷಿತಾಂ ಏಕೈಕಾಂ ರಾತ್ರಿಂ ಪ್ರತಿ 3 ವರಾನ್ ವೃಣಿಶ್ವ. 3 ದಿನ ಏನು ಆಹಾರ ಇಲ್ಲದೆ ಉಳಿದುಕೊಂಡಿದ್ದೀರಿ, ಅದಕ್ಕಾಗಿ 3 ವರವನ್ನ ಕೇಳಿಕೊಳ್ಳಿ ಅಂತ ಯಮಧರ್ಮರಾಜನು ನಚಿಕೇತನಿಗೆ ಹೇಳ್ತಾನೆ. ಇಲ್ಲಿಂದ ಮುಂದಕ್ಕೆ ನಚಿಕೇತ ಕೇಳಿದ 3 ವರಗಳ ಪ್ರಸ್ತಾಪ ಬರ್ತದೆ. ಮೊದಲನೆಯ ವರದಲ್ಲಿ ಅವನು ಕುಟುಂಬ ರಕ್ಷೆಯನ್ನು ಕೇಳ್ತಾನೆ. 2ನೇ ವರದಲ್ಲಿ ಸಮಾಜದ ಸುರಕ್ಷೆಗಾಗಿ ಕೇಳ್ಕೊಳ್ತಾನೆ. 3ನೇ ವರದಲ್ಲಿ ಅವನು ಅಧ್ಯಾತ್ಮ ವಿದ್ಯೆಯನ್ನು ಕೇಳ್ಕೊಳ್ತಾನೆ. ಸ್ವಂತಕ್ಕಾಗಿ ಕೊನೆಯ ವರ, ಕುಟುಂಬಕ್ಕಾಗಿ 1ನೇ ವರ, ಸಮಾಜಕ್ಕಾಗಿ 2ನೇ ವರ, ಸ್ವಂತಕ್ಕಾಗಿ 3ನೇ ವರ. ಇದರಲ್ಲಿ ಶ್ರುತಿ ನಮಗೆ ಒಂದು ಪಾಠ ಹೇಳುತ್ತೆ. ಒಬ್ಬ ಮನುಷ್ಯನ ಕರ್ತವ್ಯ ಕುಟುಂಬದ ರಕ್ಷೆ ಹಾಗೂ ಸಮಾಜದ ರಕ್ಷೆ ಕೂಡ. ತನ್ನೊಟ್ಟಿಗೆ ಇರುವವರು ಸುಖವಾಗಿರಬೇಕು, ಚೆನ್ನಾಗಿರಬೇಕು, ಅವರ ಹಿತವಾಗಬೇಕು ಎನ್ನುವಂಥದ್ದು ಒಬ್ಬ ಧರ್ಮಾತ್ಮನ ಲಕ್ಷಣ. ಹಾಗೆ ನಮ್ಮ ಸಮಾಜವೂ ಕೂಡ ಸುರಕ್ಷಿತವಾಗಬೇಕು, ಸುಭಿಕ್ಷವಾಗಿರಬೇಕು, ಸನ್ಮಾರ್ಗದಲ್ಲಿರ್ಬೇಕು ಅನ್ನುವ ಕಳಕಳಿ ಇರಬೇಕಾಗ್ತದೆ. ಅದು ಕೂಡ ಬಹಳ ಮುಖ್ಯವಾದ ಮೌಲ್ಯ. ಮೊದಲನೇ ವರದಲ್ಲಿ ತನ್ನ ತಂದೆ ಶಾಂತವಾಗಲಿ ಅಂತ ಕೇಳ್ಕೊಳ್ತಾನೆ. ಶಾಂತ ಸಂಕಲ್ಪ ಸುಮನ ಯಥಾ ಸ್ಯಾದ್ವೀತಮನ್ಯುರ್ ಗೌತಮೋ ಮಾಭಿಮೃತ್ಯೋ ತ್ವತ್ ಪ್ರಸೃಷ್ಟಂ ಮಾಭಿವದೇತ್ ಪ್ರತೀತ ಏತತ್ರಯಾಣಾಂ ಪ್ರಥಮಂ ವರಂ ವೃಣೇ. ತನ್ನ ಮೊದಲನೆಯ ವರದಲ್ಲಿ ನಚಿಕೇತ ಹೇಳ್ತಾನೆ, ಹೇ ಮೃತ್ಯೋ, ಗೌತಮಃ ಮಾ ಅಭಿ ಶಾಂತ ಸಂಕಲ್ಪ ಸುಮನಾಃ ವೀತಮನ್ಯು ಯಥಾ ಸ್ಯಾತ್ ತ್ವತ್ ಪ್ರಸೃಷ್ಟಂ ಮಾ ಪ್ರತೀತಃ ಅಭಿವದೇತ್ ಏತತ್ ತ್ರಯಾಣಾಂ ಪ್ರಥಮಂ ವರಂ ವೃಣಿ. ಇದು ಗದ್ಯ ರೂಪದಲ್ಲಿ ಹೇಳಿರುವಂಥದ್ದು. ಹೇ ಮೃತ್ಯುವೆ, ಗೌತಮನಾದ ತನ್ನ ತಂದೆಯು, ನೋಡಿ ಅವನ ಹೆಸರು ವಾಜಶ್ರವಸ್ ಅಂತ ನೋಡಿದೆ. ವಾಜಶ್ರವಸ್ ಅನ್ನುವಂಥದ್ದು ಅನ್ನದಾನದಿಂದ ಬಂದ ಹೆಸರು ಅಂತ. ಅವನು ಗೌತಮ ಗೋತ್ರದವನಾದ್ರಿಂದ ಗೌತಮ ಅಂತ ಕೂಡ ಇಲ್ಲಿ ಕರೆದಿದ್ದಾರೆ. ಗೋತ್ರದ ಹೆಸರಿನಿಂದಲೂ ಕೂಡ ಅವರಿಗೆ ಕರೆಯುವಂತಹ ಒಂದು ರೂಢಿ ಪ್ರಾಚೀನ ಒಂದು ವ್ಯವಸ್ಥೆಯಲ್ಲಿ ಇತ್ತು. ಅದಲ್ಲದೆ ಮುಂದಿನ ಮಂತ್ರದಲ್ಲಿ ನಾವು ನೋಡ್ತೇವೆ, ಇನ್ನೊಂದಿಷ್ಟು ಬೇರೆ ಹೆಸರುಗಳು ಅವನಿಗೆ ಕರೆದದ್ದನ್ನು ಕಾಣುತ್ತೇವೆ. ಆದ್ದರಿಂದ ಗೌತಮನಾದ ನನ್ನ ತಂದೆಯು ನನ್ನ ಪ್ರತಿ ಶಾಂತ ಸಂಕಲ್ಪನಾಗಲಿ. ಅಂದ್ರೆ ಶಂಕರರು ಹೇಳ್ತಾರೆ, ಶಾಂತ ಸಂಕಲ್ಪ ಅಂದ್ರೆ ಉಪಶಾಂತ ಸಂಕಲ್ಪೋ ಯಸ್ಯ ಮಾಂ ಪ್ರತಿ ಯಮಂ ಪ್ರಾಪ್ಯ ಕಿನ್ನು ಕರಿಷ್ಯತಿ ಮಮ ಪುತ್ರ ಇತಿ ಸ ಶಾಂತ ಸಂಕಲ್ಪ. ನನಗೆ ಇಷ್ಟವಿಲ್ಲದಿದ್ರೂ ಯಮಪುರಿಗೆ ಮಗನನ್ನ ಕಳಿಸ್ಕೊಡುವ ಅನಿವಾರ್ಯತೆ ಬಂದುಬಿಟ್ಟಿದೆ. ಅಲ್ಲಿಗೆ ಹೋಗಿ ನನ್ನ ಮಗ ನಚಿಕೇತ ಏನ್ ಮಾಡ್ತಾ ಇದ್ದಾನೋ ಅಂತ ಚಿಂತಾ ವ್ಯಾಕುಲನಾಗಿ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂತಹ ತನ್ನ ತಂದೆಯ ಮನಸ್ಸು ಶಾಂತವಾಗಲಿ, ದುಃಖದಿಂದ ಅದು ವಿಮುಖವಾಗಲಿ, ಚಿಂತೆ ಇಲ್ಲದವನಾಗಲಿ ಎನ್ನುವಂಥದ್ದು ಮೊದಲನೇದು. ಮತ್ತೆ ಸುಮನ, ಅವನು ಪ್ರಸನ್ನ ಚಿತ್ತದವನಾಗಲಿ ಅಂತ, ಅವನ ಮನಸ್ಸು ಪ್ರಶಾಂತವಾಗಲಿ. ಅಷ್ಟೇ ಅಲ್ಲ, ಅವನ ಯಜ್ಞ ಅನ್ನುವಂಥದ್ದು ಏನಿದೆ ಅದು ಪೂರ್ತಿ ಆಗಬೇಕಾಗಿದೆ. ಕೈಗೊಂಡ ಕಾರ್ಯ ಪೂರ್ತಿ ಆಗಬೇಕಾದ್ರೆ ಚಿಂತೆ ರಹಿತವಾದ ಪ್ರಶಾಂತವಾದ ಮನಸ್ಸು ಬೇಕಾಗ್ತದೆ. ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಶಾಂತ ಸಂಕಲ್ಪನು ಸುಮನನು ಆಗಲಿ ಅಂತ. ಮೂರನೇದ ಕೇಳ್ತಾನೆ, ವೀತಮನ್ಯುಹು, ತಂದೆಗೆ ತನ್ನ ಮೇಲಿರ್ತಕ್ಕಂತಹ ಕೋಪ ಹೊರಟು ಹೋಗಲಿ ಅಂತ. ಮನ್ಯು ಅಂದ್ರೆ ಕೋಪ, ವೀತಮನ್ಯು ಅಂದ್ರೆ ಹೋಗಲ್ಪಟ್ಟ ಕೋಪ. ಯಾಕಂದ್ರೆ ಕೋಪವಿದ್ರೆ ಶಾಂತಿ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಕೋಪ ಯಾಕಿರಬಹುದು ತಂದೆಗೆ ಅಂತ ಇವನು ಯೋಚನೆ ಮಾಡ್ತಾನೆ. ನಾನು ಮತ್ತೆ ಮತ್ತೆ ಹೋಗಿ ಪೀಡಿಸ್ನಲ್ಲ, ಕಸ್ಯೆ ಯಾರಿಗೆ ನನ್ನನ್ನು ಕೊಡ್ತೀಯ
ಯಾರಿಗೆ ನನ್ನನ್ನು ಕೊಡ್ತೀಯಾ ಅಂತ ಮೂರು ಸಲ ಹೋಗಿ ಪೀಡಿಸಿ ಆ ರೀತಿಯಾಗಿ ನಾನು ಇಲ್ಲಿಗೆ ಬಂದವನಾದ್ರಿಂದ ಮಗ ಅನ್ಯಾಯವಾಗಿ ನಾನು ಕೈ ಬಿಟ್ಟು ಹೋದ ಅನ್ನುವಂತಹದ್ದು ಸಿಟ್ಟು ಇರಬಹುದು ಅವನಿಗೆ. ಆದ್ರಿಂದ ವೀತಮನ್ಯು, ಕೋಪ ಅನ್ನುವಂಥದ್ದು ಪಾಪಕ್ಕೆ ಕಾರಣ ಆಗ್ತದೆ ಅಂತ. ಅದಕ್ಕೆ ಪ್ರತಿನಿತ್ಯವೂ ಸಂಧ್ಯಾ ವಂದನೆಯಲ್ಲಿ ಸೂರ್ಯಶ್ಚ ಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯುಕೃತೇಭ್ಯ ಪಾಪೇಭ್ಯೋ ರಕ್ಷಂತಾಂ ಅಂತ ಒಂದು ಮಂತ್ರ ಹೇಳೋದಿದೆ. ಹೇ ಸೂರ್ಯನೇ, ನಿನಗೆ ಆಹುತಿಯನ್ನು ಕೊಡ್ತೇನೆ, ನಿನಗೆ ಅರ್ಪಣೆಯನ್ನು ಮಾಡ್ತೇನೆ, ಆದರೆ ಮನ್ಯುವಿನಿಂದ ಆಗಿರತಕ್ಕಂತಹ ಪಾಪದಿಂದ ನನ್ನನ್ನು ರಕ್ಷಿಸು. ಮನ್ಯು ಅಗ್ನಿ ಸೂರ್ಯಶ್ಚ ಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯುಕೃತೇಭ್ಯ ಪಾಪೇಭ್ಯೋ ರಕ್ಷಂತಾಂ. ಸಿಟ್ಟಿನಿಂದ ಮಾಡಿದ ಮಾತು ಕೃತಿಯಿಂದ ಏನು ಪಾಪ ಬರ್ತದೆ ಅದರಿಂದ ರಕ್ಷಿಸು ಅಂತ. ಅದು ಪ್ರಾತಃ ಕಾಲದಲ್ಲಿ ಹೇಳೋದು. ಸಾಯಂ ಸಂಧ್ಯೆಯಲ್ಲಿ ಅಗ್ನಿಶ್ಚ ಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯುಕೃತೇಭ್ಯ ಪಾಪೇಭ್ಯೋ ರಕ್ಷಂತಾಂ ಅಂತ. ಪ್ರಾತಃ ಕಾಲದಲ್ಲಿ ಸೂರ್ಯನ ಕುರಿತಾಗಿ ಪ್ರಾರ್ಥನೆ ಮಾಡಿದ್ರೆ, ಸಾಯಂಕಾಲದಲ್ಲಿ ಅಗ್ನಿಯ ಕುರಿತಾಗಿ ಪ್ರಾರ್ಥನೆ ಮಾಡಿದ್ರು. ಒಂದು ಕ್ರಮ. ಪ್ರತಿನಿತ್ಯವೂ ಕೂಡ ಕೋಪದಿಂದ ಬರುವ ಪಾಪವನ್ನ ಕ್ಷಮಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಇದು ಮೂರನೇ ಸಂಗತಿ ಅವನು ಕೇಳಿದ್ದು. ನಾಲ್ಕನೇದು ತತ್ರ ಸೃಷ್ಟಂ, ನಿನ್ನಿಂದ ಬಿಡುಗಡೆ ಹೊಂದಲ್ಪಟ್ಟು, ನಿನ್ನಿಂದ ಬಿಡಲ್ಪಟ್ಟವನಾಗಿ ಹಿಂತಿರುಗಿ ನಾನು ನನ್ನ ತಂದೆಯ ಮನೆಗೆ ಹೋದಾಗ ಮಾ ಪ್ರತೀತಃ ಅಭಿವದೇತ್. ಮಾ ಅಂದ್ರೆ ಮಾಂ, ನನ್ನನ್ನು ಅಂತ ತೆಕ್ಕೊಳ್ಬೇಕು. ನನ್ನನ್ನು ಪ್ರತೀತಃ, ಅವನು ಗುರುತು ಹಿಡಿಯಲಿ ಅಂತ. ಪ್ರತ್ಯಭಿಜ್ಞಾನಂ, ಗುರುತು ಹಿಡಿಯೋದಕ್ಕೆ ಪ್ರತ್ಯಭಿಜ್ಞಾ ಅಂತ ಹೇಳ್ತಾರೆ. ಮುಂಚೆ ಯಾರನ್ನ ನಾವು ನೋಡಿರ್ತೇವೆ, ಕೆಲವು ವರ್ಷಗಳ ನಂತರ ಮತ್ತೆ ಪುನಃ ಅವನು ಗುರುತು ಹಿಡಿದು ಮಾತಾಡಿಸಿದ್ರೆ ಆ ಗುರುತು ಹಿಡಿಯೋದಕ್ಕೆ ಪ್ರತ್ಯಭಿಜ್ಞಾ ಅಂತ. ಇಲ್ಲಿ ಪ್ರತೀತಃ, ಗುರುತು ಹಿಡಿದು ಅಭಿವದೇತ್, ಮಾತನಾಡಿಸ್ಲಿ ಅಂತ. ಯಾಕಂದ್ರೆ ಯಮಪುರದಿಂದ ಹಿಂತಿರುಗಿ ಬಂದುದರಿಂದ ಅವನು ಪ್ರೇತಾತ್ಮನಾಗಿರಬಹುದು, ಅವನು ನನ್ನ ಮಗನೇ ಅಲ್ಲದೇ ಇರಬಹುದು, ಹೀಗೆ ಒಂದು ಸಂಶಯ. ಯಾಕಂದ್ರೆ ಹೋಗಿದ್ದಾನೆ ಯಮಪುರಿಗೆ, ಹಿಂತಿರುಗಿ ಬರೋದಿಲ್ಲ ಅಂತ ಅವನ ಯೋಚನೆ ಇದೆ. ಮತ್ತೆ ಹಿಂತಿರುಗಿ ಹೋದ್ಮೇಲೆ ಇದು ನನ್ನ ಮಗ ಅಲ್ಲ ಅನ್ನುವಂತಹ ಭಾವನೆ ಬಂದ್ಬಿಟ್ರೆ ಅವನಿಗೆ, ಆದ್ರಿಂದ ನಾನು ಗುರುತು ಹಿಡಿಯಲಿ ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ಕೇಳಿದ್ದು ಒಂದೇ ವರ, ಆದ್ರೆ ಒಂದೇ ವರದಲ್ಲಿ ಅನೇಕ ಸಂಗತಿಗಳು ಸೇರ್ಕೊಂಡಿವೆ. ಅದು ಒಂದು ಸೂತ್ರದಲ್ಲಿ ಹೇಳೋದಾದ್ರೆ, ನಾನು ಹಿಂತಿರುಗಿ ಮನೆಗೆ ಹೋದ ಮೇಲೆ ಅಪ್ಪನು ನನ್ನನ್ನ ಪ್ರೀತಿಯಿಂದ ಗುರುತು ಹಿಡಿದು ಮಾತನಾಡಿಸ್ಲಿ ಮತ್ತು ಅವನು ಶಾಂತನು ಸುಮನಸ್ಕನು ಆಗಿರ್ಲಿ. ತಂದೆಯ ಸೌಮನಸ್ಯವನ್ನ ಇಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಒಂದೇ ವರವೇ ಅದು. ಆದ್ರೆ ಕೇಳುವಾಗ 5 ಸೇರಿಸಿ ಕೇಳಿದ್ದಾನೆ. ಇದೇ ಬುದ್ಧಿವಂತಿಕೆ. ಈಗ ಯಾವುದೋ ಒಂದು ಕಥೆಯಲ್ಲಿ ಹೇಳ್ತಾ ಇದ್ರು, ದೇವರು ಪ್ರತ್ಯಕ್ಷ ಆಗ್ಬಿಟ್ನಂತೆ, ಒಂದು ವರ ಕೇಳಕು ಅಂತ ಹೇಳಿದಂತೆ. ಆಗ ಅವನು ಹೇಳ್ತಾನೆ, ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ಚಿನ್ನದ ತಟ್ಟೆಯಲ್ಲಿ ಚಕ್ಕಲಿ ಕೋಡ್ಬಳೆ ತಿನ್ನೋ ಹಾಗೆ ಮಾಡು ಅಂತ. ಆ ಕೇಳಿದ್ದು ಒಂದು ವರದಲ್ಲಿ ಅನೇಕ ಸಂಗತಿಗಳು ಸೇರ್ಕೊಂಡಿತ್ತು ಅಂತ. ಯಾಕೆ ಹೇಳಿ, ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ಅಷ್ಟು ದೀರ್ಘಾಯು ಆಗಬೇಕು, ಮಕ್ಕಳು ಆಗಬೇಕು, ಸಂತತಿ ಆಗಬೇಕು. ಇನ್ನು ಚಿನ್ನದ ತಟ್ಟೆ ಅಂದ್ರೆ ಎಷ್ಟು ಶ್ರೀಮಂತಿಕೆ ಇರಬೇಕು, ಚಕ್ಕಲಿ ಕೋಡ್ಬಳೆ ತಿನ್ಬೇಕಾದ್ರೆ ಹಲ್ಲು ಗಟ್ಟಿ ಇರ್ಬೇಕಲ್ಲ, ತನ್ನ ಇಂದ್ರಿಯಗಳೆಲ್ಲ ಚೆನ್ನಾಗಿರ್ಬೇಕಲ್ಲ. ಹಾಗೆ ಅನೇಕ ವರಗಳನ್ನು ಸೇರಿಸಿ ಒಂದು ವರ ಕೇಳದಂತೆ ಅಂತ ಒಂದು ತಮಾಷೆ ಕಥೆ ಹೇಳ್ತಾರೆ. ಹಾಗೆ ತಂದೆಯ ಸೌಮನಸ್ಯ ಎನ್ನುವಂತಹ ಒಂದು ವರವನ್ನ ಈ ಮೂಲಕವಾಗಿ ನಚಿಕೇತನು ಕೇಳಿದನು ಅಂತ ಉಪನಿಷತ್ತಲ್ಲಿ ಬರುತ್ತೆ. ಆಗ ಯಮ ತಥಾಸ್ತು ಅಂತ ಹೇಳ್ತಾನೆ. ಹಾಗೆ ಆಗಲಿ. ತಥಾಸ್ತು ಅಂತ ಹೇಳೋದ್ರ ಬದಲಾಗಿ ಅವನೇನೇನು ಕೇಳ್ಕೊಂಡಿದ್ನೋ ಅದೆಲ್ಲ ಆಗಲಿ ಅಂತ ಹೇಳ್ತಾನೆ. ಮಂತ್ರ ಸಂಖ್ಯೆ 11. ಯಥಾ ಪುರಸ್ತಾದ್ ಭವಿತಾ ಪ್ರತೀತ ಔದ್ಧಾಲಕಿರಾರುಣಿರ್ಮತ್ ಪ್ರಸೃಷ್ಟಃ ಸುಖಗಂ ರಾತ್ರೀಶಯಿತಾ ವೀತಮನ್ಯುಃ ತ್ವಾಂ ದದೃಶಿವಾನ್ ಮೃತ್ಯುಮುಖಾತ್ ಪ್ರಮುಕ್ತಂ. ಔದ್ಧಾಲಕಿ ಆರುಣಿಃ ಮತ್ಪ್ರಸೃಷ್ಟಃ ಯಥಾ ಪುರಸ್ತಾತ್ ಪ್ರತೀತಃ ಭವಿತಾ ಸ್ಯಾತ್. ಔದ್ದಾಲಕಿ ಆರುಣಿಯು ನನ್ನಿಂದ ಬಿಡಲ್ಪಟ್ಟವನಾದ ನಿನ್ನನ್ನ ನೋಡಿ
ಮುಂಚಿನ ಹಾಗೆ ಗುರುತು ಹಿಡಿದು ಮಾತನಾಡಿಸಲಿ ಅಂತ ಯಮ ಹೇಳ್ತಾನೆ. ಇಲ್ಲಿ ಗಮನಿಸಬೇಕಾದ ಅಂಶ, ಔದ್ದಾಲಕಿ ಆರುಣಿ ಅಂತ ನಚಿಕೇತನ ತಂದೆಗೆ ಕರೆದಿದ್ದಾನೆ ಯಮಧರ್ಮರಾಜ. ಅದಕ್ಕೆ ಶಂಕರರು ಹೇಳ್ತಾರೆ ಉದ್ದಾಲಕ ಏವ ಔದ್ದಾಲಕಿ ಅಂತ. ಅವನಿಗೆ ಉದ್ದಾಲಕ ಅನ್ನೋ ಹೆಸರಿತ್ತು ನಚಿಕೇತನ ತಂದೆಗೆ. ನಾವು ಈ ಉದ್ದಾಲಕ ಇನ್ನೊಂದು ಹೆಸರನ್ನು ನೋಡ್ತೇವೆ ಛಾಂದೋಗ್ಯ ಉಪನಿಷತ್ತಲ್ಲಿ, ಶ್ವೇತಕೇತು ಮತ್ತು ಉದ್ದಾಲಕರ ಸಂಭಾಷಣೆ ಅಂತ. ಅದೇ ಉದ್ದಾಲಕನೋ ಅಥವಾ ಬೇರೆ ಉದ್ದಾಲಕನೋ ಗೊತ್ತಿಲ್ಲ, ಬಟ್ ಉದ್ದಾಲಕ ಅನ್ನುವಂತ ಹೆಸರು ಅವನಿಗೆ ಇತ್ತು ಅಂತ ಗೊತ್ತಾಗ್ತದೆ. ಉದ್ದಾಲಕನೇ ಔದ್ದಾಲಕಿ ಎಂದು ತದ್ಧಿತ ಪ್ರತ್ಯಯ, ಸ್ವಾರ್ಥೆ ತದ್ಧಿತ ಪ್ರತ್ಯಯ ಬಂದಿದೆ. ಆದ್ದರಿಂದ ಉದ್ದಾಲಕನೇ ಔದ್ದಾಲಕಿ, ಉದ್ದಾಲಕನ ಮಗ ಔದ್ದಾಲಕಿ ಅಂತ ಅಲ್ಲ, ಇಲ್ಲಿ ಉದ್ದಾಲಕನೇ ಔದ್ದಾಲಕಿ ಅಂತ ಕರೆಯಲ್ಪಟ್ಟಿದೆ. ಒಂದು ಉದ್ದಾಲಕ ಅನ್ನೋ ಹೆಸರು ಇದು ಗೊತ್ತಾಯ್ತು. ಇನ್ನೊಂದು ಆರುಣಿಹಿ ಅಂತ ಕರೆದಿದ್ದಾನೆ. ಆರುಣಿ ಎಂದಾಗ ಅರುಣಸ್ಯ ಅಪತ್ಯಂ ಆರುಣಿಹಿ, ಅರುಣನ ಮಗ ಅಂತ ಆಗ್ತದೆ. ಈಗ ಎಷ್ಟು ಹೆಸರಾಯ್ತು? ವಾಜಶ್ರವಸ ಅಂತ ಮೊದಲನೇ ಮಂತ್ರದಲ್ಲಿ, 10ನೇ ಮಂತ್ರದಲ್ಲಿ ಗೌತಮ ಅಂತ, ಈ 11ನೇ ಮಂತ್ರದಲ್ಲಿ ಔದ್ದಾಲಕಿ ಆರುಣಿ ಅಂತ 4 ಹೆಸರಾಯ್ತು. ಇದನ್ನ ಸಮನ್ವಯ ಮಾಡೋದು ಹೇಗೆ? ಶಂಕರರು ಹೇಳ್ತಾರೆ ದ್ವ್ಯಾಮುಷ್ಯಾಯಣೋವಾ ಅಂತ. ಅರುಣನ ಮಗ ಅಂದಾಗ ಅವನು ಅರುಣನ ಮಗ ಇರಬಹುದು, ಅಥವಾ ದ್ವ್ಯಾಮುಷ್ಯಾಯಣ ಅಂತ. ದ್ವ್ಯಾಮುಷ್ಯಾಯಣ ಅಂದ್ರೆ ಒಬ್ಬನ ಹೊಟ್ಟೆಯಲ್ಲಿ ಹುಟ್ಟಿ ದತ್ತಪುತ್ರನಾಗಿ ಇನ್ನೊಬ್ಬನಿಗೆ ಕೊಟ್ಟಾಗ ಆ ಇಬ್ಬರ ಗೋತ್ರಗಳು ಅವನಿಗೆ ಸೇರ್ಕೊಳ್ತವೆ ಅಂತ. ಅಂದ್ರೆ ಯಾರ ಹೊಟ್ಟೆಯಲ್ಲಿ ಹುಟ್ಟಿದಾನ ಅವನ ಗೋತ್ರವು ಸೇರ್ಕೊಳ್ತದೆ, ಯಾರಿಗೆ ದತ್ತಕನಾಗಿ ಹೋಗಿದ್ದಾನೆ ಅವನ ಗೋತ್ರವು ಸೇರ್ಕೊಳ್ತದೆ. ಅಂಥವರಿಗೆ ದ್ವ್ಯಾಮುಷ್ಯಾಯಣ ಅಂತ ಕರೀತಾರೆ. ಇರಬಹುದು ಅವನ ತಂದೆಯಾದವನು ಆರುಣಿ ಇರಬಹುದು, ಅರುಣ ಇರಬಹುದು, ಅರುಣ ತಂದೆ ಇರಬಹುದು. ಅವನನ್ನ ವಾಜಶ್ರವಸ ಎನ್ನುವನಿಗೆ ಕೊಟ್ಟಿರಬಹುದು, ಅಥವಾ ವಾಜಶ್ರವಸ ಎನ್ನುವನು ತಂದೆ ಇರಬಹುದು. ಅರುಣ ಅನ್ನುವಂತಹ ಅವನಿಗೆ ಕೊಟ್ಟಿರಬಹುದು ದತ್ತಪುತ್ರನಾಗಿ. ಅವನು ಗೌತಮ ಗೋತ್ರ, ಆದ್ದರಿಂದ ಗೌತಮ ಅಂತ ಕರೆದಿರೋದು. ಅವನ ಹೆಸರು ಉದ್ದಾಲಕ ಅಂತ ಇರಬಹುದು. ಈ ಪ್ರಕಾರವಾಗಿ ನಾವೊಂದು ಕಲ್ಪನೆಯನ್ನು ಮಾಡಬಹುದೇ ವಿನಃ ಇದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಶ್ರುತಿಗೂ ಇದರಲ್ಲಿ ತಾತ್ಪರ್ಯ ಇಲ್ಲ. ಇದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ಒಟ್ಟಿನಲ್ಲಿ ಈ ಹೆಸರುಗಳು ನಚಿಕೇತನ ತಂದೆಗೆ ಕರೆದಂತಹದ್ದು. ಹೇ ನಚಿಕೇತನೆ, ಮತ್ಪ್ರಸೃಷ್ಟ, ನನ್ನಿಂದ ಬಿಡುಗಡೆ ಹೊಂದಿದಂತಹ ನೀನು ತಂದೆಯ ಮುಂದೆ ಹೋಗಿ ನಿಂತುಕೊಂಡಾಗ ಅವನನ್ನು ನೀನು ಗುರುತು ಹಿಡಿತಾನೆ. ಅದರ ಮೊದಲ ಆಶ್ವಾಸನೇನು? ನಿನ್ನನ್ನು ನಾನು ಬಿಡುಗಡೆ ಮಾಡ್ತೇನೆ. ಯಾಕೆ? ಇವನು ಪ್ರಾರಬ್ಧ ಕರ್ಮ ಮುಗಿದು ಬಂದವನಲ್ಲ. ಅವನು ಏನು ಅಕಸ್ಮಾತ್ ಆಗಿ ವಾಗ್ದಾನದಂತೆ, ತಂದೆಯ ವಾಗ್ದಾನದಂತೆ ಯಮಪುರಿಗೆ ಬಂದವನು. ಆದ್ರಿಂದ ಹಾಗೆ ಯಮನಿಗೆ ಇಟ್ಟುಕೊಳ್ಳಿಕ್ಕೆ ಬರಲ್ಲ. ಯಮನಿಗೂ ಒಂದು ನಿಯಮ ಇದೆ. ಯಮನು ಕೂಡ ನಿಯಮ ಮೀರಿ ನಡೆದುಕೊಳ್ಳುವ ಹಾಗಿಲ್ಲ. ಇದು ಬಹಳ ಮುಖ್ಯವಾದ ಸಂಗತಿ ಇಲ್ಲಿ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯಃ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಉಪನಿಷತ್ ಹೇಳುತ್ತೆ, ಇಂದ್ರ, ಅಗ್ನಿ, ವಾಯು, ವರುಣ, ಕುಬೇರ, ಸೂರ್ಯ, ಯಮ ಇವೆಲ್ಲರೂ ಕೂಡ ಭಗವಂತನ ಆದೇಶದಂತೆ ನಡಿಬೇಕು. ಭೀಷಾಸ್ಮಾದ್ ವಾತಃ ಪವತೆ, ಭಗವಂತನಿಗೆ ಹೆದರಿ ಗಾಳಿ ಬೀಸ್ತದೆ ಅಂತ. ಮೃತ್ಯುರ್ಧಾವತಿ ಪಂಚಮ ಇತಿ, ಅಯ್ಯೋ ಮೃತ್ಯುವಿಗೂ ಮೃತ್ಯು ಇದ್ದಾನೆ ಅಂತ ಹೇಳ್ಕೊಂಡು ಧಾವಿಸ್ತಾನೆ ತನ್ನ ಕೆಲಸದಲ್ಲಿ. ಕಾಲನಿಗೂ ಮಹಾಕಾಲನಾದಂತಹ ಪರಮೇಶ್ವರನನ್ನ ನಿಯಮನದಲ್ಲಿ ಈ ಜಗತ್ತು ನಡೀತಾ ಇರುವುದರಿಂದ ಈ ಜಗತ್ತಿನ ಅಧಿಷ್ಠಾತ್ರ ಶಕ್ತಿಗಳು ಕೂಡ ನಿಯಮವನ್ನು ಪರಿಪಾಲನೆ ಮಾಡಬೇಕಾಗ್ತದೆ. ಬೇಕಾಬಿಟ್ಟಿ ಯಾರಿಗೋ ಯಮದಂಡವನ್ನ ಎಸೆಯುವ ಹಾಗಿಲ್ಲ, ಯಮಪಾಶವನ್ನ ಎಸೆಯುವ ಹಾಗಿಲ್ಲ. ಅವನಿಗೂ ಒಂದು ಕಾನ್ಸ್ಟಿಟ್ಯೂಷನ್ ಇದೆ, ಅವನಿಗೂ ಒಂದು ನಿಯಮ ಅನ್ನುವಂಥದ್ದು ಇದೆ. ಹಾಗಿರೋದ್ರಿಂದ ನಾನು ನಿನ್ನನ್ನ ಬಿಡುಗಡೆ ಮಾಡುತ್ತೇನೆ. ಅಷ್ಟೇ ಅಲ್ಲ, ತಂದೆಯು ನಿನ್ನನ್ನು ಗುರುತು ಹಿಡಿತಾನೆ. ಮೃತ್ಯುಮುಖ ಪ್ರಮುಕ್ತಂ ತ್ವಾಂ ದದೃಶಿವಾನ್ ವೀತಮನ್ಯು, ಮೃತ್ಯುಮುಖದಿಂದ ಬಿಡುಗಡೆಯಾದ ನಿನ್ನನ್ನ ನೋಡಿ ಅವನು ಸಿಟ್ಟು
ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತ. ಎಷ್ಟು ಚೆನ್ನಾಗಿ ವರ ಕೊಡುವಾಗ ಎಷ್ಟು ಚೆನ್ನಾಗಿ ಕೊಡ್ತಾನೆ ನೋಡಿ ಯಮಧರ್ಮರಾಜ. ಈಗ ಅವನೇನ್ ಕೇಳಿದ್ದ? ಶಾಂತ ಸಂಕಲ್ಪ ಸುಮನ ಅಂತ ಕೇಳಿದ್ದ. ಅವನು ಮನಸ್ಸಲ್ಲಿ ತಳಮಳ ಇಲ್ಲದವನಾಗ್ಲಿ, ಪ್ರಶಾಂತ ಮನಸ್ಕನಾಗಲಿ ಅಂತ ನಚಿಕೇತ ಕೇಳಿದ್ದ. ಅದೆರಡೂ ಸಂಗತಿಯನ್ನು ಒಂದೇ ವಾಕ್ಯದಲ್ಲಿ ಹೇಳ್ತಾನೆ ಯಮ. ಏನು? ರಾತ್ರಿ ಸುಖಂ ಶಯಿತ, ರಾತ್ರಿ ಒಳ್ಳೆ ನಿದ್ದೆ ಮಾಡ್ಲಿ ಅಂತ. ರಾತ್ರಿ ಒಳ್ಳೆ ನಿದ್ದೆ ಮಾಡ್ಬೇಕಾದ್ರೆ ಮನಸ್ಸು ಪ್ರಶಾಂತವಾಗಿರ್ಬೇಕು. ಮನಸ್ಸು ಪ್ರಶಾಂತವಾಗಿದ್ರೇನೆ ನಿದ್ದೆ ಮಾಡ್ಲಿಕ್ಕೆ ಆಗೋದು. ಅದನ್ನ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಅವನಿಗೆ ಅಂದ್ರೆ ಅರ್ಥ ಮನಸ್ಸು ಪ್ರಶಾಂತವಾಗಿದೆ ಅಂತ. ಆದ್ರಿಂದ ಎಷ್ಟು ಚಂದದ ಮಾತನ್ನು ಹೇಳುತ್ತೆ. ನಿದ್ದೆ ಸರಿಯಾಗಿ ಮಾಡಬೇಕು ಎನ್ನುವುದು ಕೂಡ ಇಲ್ಲೊಂದು ಸಂದೇಶ. ಶಾಂತವಾಗಿ ಏನು ಏನು ಕನಸು ಇಲ್ಲದ ಆಳವಾದ ನಿದ್ದೆ, ಅದು ಕೂಡ ಮನಃಶಾಂತಿಯ ಲಕ್ಷಣ ಮತ್ತು ಮನಃಶಾಂತಿಗೆ ದಾರಿ ಕೂಡ ಆಗಿದೆ. ಹೀಗೆಂಬುದಾಗಿ ಯಮನು ವರವನ್ನು ಕೊಟ್ಟನು. ಇಷ್ಟ ಆದ ಮೇಲೆ ಎರಡನೇ ವರವನ್ನ ನಚಿಕೇತ ಕೇಳ್ಕೊಳ್ತಾನೆ. ಈ ಎರಡನೇ ವರ ಸ್ವಲ್ಪ ವಿಸ್ತಾರವಾದ ಟಾಪಿಕ್. ಶ್ಲೋಕ ಸಂಖ್ಯೆ 12ರಿಂದ ಆರಂಭ ಮಾಡಿ 19ನೇ ಶ್ಲೋಕದವರೆಗೂ ಎರಡನೇ ವರದ ಪ್ರಸ್ತಾಪ ಬರ್ತದೆ. ಒಂದು 7 ಮಂತ್ರಗಳನ್ನ ಎರಡನೇ ವರಕ್ಕಾಗಿ ಮೀಸಲಿಟ್ಟಿದೆ. ಅದೊಂದು ವಿಶೇಷವಾದ ವರ. ಅಗ್ನಿ ವಿದ್ಯೆಯನ್ನ ಕುರಿತಾಗಿ ಅವನು ಕೇಳ್ಕೊಳ್ತಾನೆ. ಸಮಾಜದ ಹಿತಕ್ಕಾಗಿ, ಸಮಾಜದ ಸುರಕ್ಷೆಗಾಗಿ ಒಂದು ಅಗ್ನಿ ವಿದ್ಯೆಯನ್ನ ಎಲ್ಲರಿಗೂ ಮಾಡಿ ಆಚರಣೆ ಮಾಡಿ ಅವರು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೇಳ್ಕೊಳ್ತಾನೆ. ಅದನ್ನು ಕೇಳ್ಕೊಳ್ಳುವಾಗ್ಲೇ 2 ಮಂತ್ರಗಳಿಂದ ಅದನ್ನು ಕೇಳ್ಕೊಳ್ತಾನೆ. ಫಸ್ಟು ಅದಕ್ಕೆ ಪೀಠಿಕೆ ಹಾಕ್ತಾನೆ. ಆ ಅಗ್ನಿ ವಿದ್ಯೆಗೆ ಪೀಠಿಕೆ ಹಾಕ್ತಾನೆ 12ನೇ ಮಂತ್ರದಲ್ಲಿ. ಸ್ವರ್ಗೇ ಲೋಕೇನ ಭಯಂ ಕಿಂಚನಾಸ್ತಿ ನ ತತ್ರ ತ್ವಂ ನ ಚರಯಾ ಬಿಭೇತಿ ಉಭೇ ತೀರ್ಥ್ವಾಶನಾಯ ಪಿಪಾಸೆ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ಹೇ ಯಮಧರ್ಮರಾಜ, ಸ್ವರ್ಗ ಎನ್ನುವ ಒಂದು ಲೋಕ ಇದೆಯಂತೆ. ನಾನು ಅದ್ರ ಬಗ್ಗೆ ಕೇಳಿದ್ದೇನೆ. ಆ ಸ್ವರ್ಗಲೋಕದ ವಿಶೇಷ ಏನಪ್ಪಾ ಅಂದ್ರೆ, ಸ್ವರ್ಗೇ ಲೋಕೆ ನ ಭಯಂ ಕಿಂಚನ ಅಸ್ತಿ, ಯಾರಿಗೂ ಭಯ ಇರುವುದಿಲ್ಲ, ಸ್ವಲ್ಪವೂ ಭಯ ಇರುವುದಿಲ್ಲ ಅಲ್ಲಿ. ನ ತತ್ರ ತ್ವಂ, ಅಲ್ಲಿ ನೀನಿರೋದಿಲ್ಲ ಅಂತ. ಜನರಿಗೆ ಭಯ ಯಾಕಿರೋದಿಲ್ಲ ಅಂದ್ರೆ ನೀನಿರೋದಿಲ್ಲ. ಅವನು ಮುಂದೆ ಹೇಳ್ತಿದ್ದಾನೆ ಈ ಮಾತನ್ನ. ಅಂದ್ರೆ ಮನುಷ್ಯನಿಗೆ ಮೃತ್ಯು ಎನ್ನುವಂತಹ ಒಂದು ಮಹಾಭಯ ಯಾವತ್ತೂ ಕಾಡ್ತಾ ಇರ್ತದೆ. ಸ್ವರ್ಗಲೋಕದಲ್ಲಿ ಮೃತ್ಯು ಭಯ ಇಲ್ಲ. ಯಾಕಂದ್ರೆ ಅದರ ವಿಶೇಷತೆಯೇ ಹಾಗೆ. ಸ್ವರ್ಗದಲ್ಲಿ ದೀರ್ಘವಾದ, ಮನುಷ್ಯ ಲೋಕಕ್ಕಿಂತ ದೀರ್ಘವಾದ ಸಮಯ ಅಲ್ಲಿ. ಸ್ವರ್ಗಲೋಕದ ಒಂದು ದಿನ ಅನ್ನುವಂಥದ್ದು ಇಲ್ಲಿ ಒಂದು ವರ್ಷ, ಆ ಪ್ರಕಾರವಾಗಿರ್ತಕ್ಕಂಥದ್ದು. ಪಿತೃಲೋಕಕ್ಕೆ ಹಾಗಿದೆ. ಪಿತೃಲೋಕ ಹಾಗೆ ಬೇರೆ ಬೇರೆ ಸ್ವರ್ಗಗಳೆಲ್ಲ ಇದೆ. ಇಲ್ಲಿ ಹೇಳಿರ್ತಕ್ಕಂಥದ್ದು ವಿರಾಟ್ ಪುರುಷನ ಲೋಕ ಅಥವಾ ಬ್ರಹ್ಮಲೋಕವನ್ನೇ ಇಲ್ಲಿ ಸ್ವರ್ಗಲೋಕ ಅಂತ ಕರೆದಿದೆ. ಆ ಸ್ವರ್ಗಲೋಕದಲ್ಲಿ ಭಯ ಇಲ್ಲ. ನ ಜರಯಾ ಬಿಭೀತಿ, ವೃದ್ಧಾಪ್ಯದಿಂದಲೂ ಜನ ಹೆದರ್ಕೊಳ್ಳಲ್ಲ. ಜರ ಅಂದ್ರೆ ವೃದ್ಧಾಪ್ಯ, ಜೀರ್ಣವಾಗುವಂಥದ್ದು, ಶರೀರ ಜೀರ್ಣವಾಗುವ ಪ್ರಕ್ರಿಯೆ ಜರ ಅಂತ ಹೇಳ್ತಾರೆ. ಜರ ಬಂದ ತಕ್ಷಣವೇ ಭಯ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾಕೆ? ಮುಂದೆ ಮೃತ್ಯು ಕಾದಿದ್ದಾನೆ ಅಂತ. ಮೃತ್ಯುವಿಗೆ ಸೂಚನೆ ಅದು ಜರೆ. ಉಭೇ ತೀರ್ತ್ವ ಅಶನಾಯ ಪಿಪಾಸೆ, ಅಶನ ಪಿಪಾಸ ಇದೆರಡನ್ನು ತೀರ್ತ್ವ ದಾಟಿಕೊಂಡು ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ, ದುಃಖವನ್ನು ದಾಟಿಕೊಂಡು ಅತಿಕ್ರಮಿಸಿದವರಾಗಿ ಸ್ವರ್ಗಲೋಕದಲ್ಲಿ ಸುಖವನ್ನು ಅನುಭವಿಸ್ತಾರೆ, ಸಂತೋಷ ಪಡ್ತಾರೆ. ಅಂದ್ರೆ 2 ಸಂಗತಿಯನ್ನು ಹೇಳೋದಾದ್ರೆ, ಅವರಿಗೆ ಷಡೂರ್ಮಿಗಳು ಇಲ್ಲ ಸ್ವರ್ಗಲೋಕದಲ್ಲಿ, ಸುಖವಾಗಿ ಇರ್ತಾರೆ ಅಂತ. ಷಟ್ ಊರ್ಮಿ, 6 ಊರ್ಮಿಗಳನ್ನ ಮರ್ತ್ಯಲೋಕದಲ್ಲಿ ನಮ್ಮನ್ನ ಬಾಧಿಸ್ತವಂತೆ. ಯಾವುದು ಆ ಊರ್ಮಿಗಳು? ಒಂದು ಭೌತಿಕ ಮಟ್ಟದ್ದು, 2 ಭೌತಿಕ ಮಟ್ಟದ್ದು, 2 ಪ್ರಾಣನ ಮಟ್ಟದಲ್ಲಿ, ಇನ್ನೆರಡು ಮಾನಸಿಕವಾಗಿರ್ತಕ್ಕಂಥದ್ದು. ಒಟ್ಟು 6. ಶಾರೀರಿಕವಾಗಿ ಊರ್ಮಿ ಅಂದ್ರೆ ಕಷ್ಟ. ಯಾವ್ದು 2 ಕಷ್ಟಗಳಿದೆ? ಮೊದಲನೇದು ಜರ, ಇನ್ನೊಂದು ಮೃತ್ಯು. ಜರ ಮರಣ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಕಷ್ಟ ಅನ್ನೋದಕ್ಕೆ ಒಂದು ಶಬ್ದ ಬಳಸ್ತಾನೆ, ಜರಾ ಮರಣ ಮೋಕ್ಷಾಯ. ಜರಾ ಮರಣದಿಂದ ಬಿಡುಗಡೆ ಆಗಬೇಕು ಅಂತ. ವೃದ್ಧಾಪ್ಯ ಮತ್ತು ಸಾವು, ಇದೊಂದು ಭಯ, ಇದೊಂದು ದುಃಖ.
ಪ್ರಾಣನ ಮಟ್ಟದಲ್ಲಿ ಎರಡಿದೆ. ಅಶನಾ ಪಿಪಾಸ, ಹಸಿವು ಮತ್ತು ಬಾಯಾರಿಕೆ. ಇದು ಪ್ರಾಣದ ಮಟ್ಟದಲ್ಲಿ ನಾವು ಅನುಭವಿಸುವಂತಹ ದುಃಖ. ಡಿ.ವಿ.ಜಿ ಕೂಡ ಹೇಳ್ತಾರೆ, ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಸೃಷ್ಟಿಯಂತ್ರದ ಗುಟ್ಟು ಕೀಲುಗಳಿವು, ಕಟ್ಟಿಪುವು ಕೋಟೆಗಳ ಕೀಲಿಪುವ ತಾರೆಗಳ ಸೊಟ್ಟಾಗುಪುವು ನಿನ್ನ ಮಂಕುತಿಮ್ಮ. ಎಷ್ಟು ಕಷ್ಟ ಕೊಡುತ್ತಪ್ಪ ಈ ಎರಡು ಅಂತ. ಒಂದು ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ. ಅದನ್ನ ಮನಸ್ಸಿನ ಮಟ್ಟದಲ್ಲಿ ಶೋಕಮೋಹ ಅಂತ ಹೇಳ್ತಾರೆ. ಫಿಸಿಕಲ್ ಲೆವೆಲ್ ಅಲ್ಲಿ ಜರಾಮೃತ್ಯು, ಪ್ರಾಣದ ಮಟ್ಟದಲ್ಲಿ ಅಶನಾಪಿಪಾಸ, ಮಾನಸಿಕದಲ್ಲಿ ಶೋಕಮೋಹ. ಈ ಆರನ್ನು ಷಡೂರ್ಮಿ ಅಂತ ಕರೀತಾರೆ. 6 ದುಃಖಗಳು, 6 ಕಷ್ಟಗಳು. ಅದು ಸ್ವರ್ಗಲೋಕದಲ್ಲಿ ಇರೋಲ್ಲ. ಅವರಿಗೆ ವೃದ್ಧಾಪ್ಯ ಬರೋದಿಲ್ಲ, ಸಾವು ಬರೋದಿಲ್ಲ. ಸ್ವೀಟ್ 16 ಅಂತ ಸ್ವಾಮಿ ಚಿನ್ಮಯಾನಂದರು ತಮಾಷೆಯಾಗಿ ಹೇಳ್ತಿದ್ರು. 16 ವಯಸ್ಸಿನವರು ಇದ್ದವ್ರು ಹಾಗಿರ್ತಾರೆ. ರೋಗ ಬರೋದೇ ಇಲ್ಲ ಶರೀರಕ್ಕೆ. ಯಾಕಂದ್ರೆ ಸ್ವರ್ಗಲೋಕದಲ್ಲಿ ಈ ಶರೀರ ಇರಲ್ಲ. ಅಲ್ಲಿ ಸೂಕ್ಷ್ಮ ಶರೀರದೊಟ್ಟಿಗೆ ವಿಶೇಷವಾದಂತಹ ಏನು ತೇಜಸ್ಸಿನ ಶರೀರ ಇರುತ್ತೆ. ಅದಕ್ಕೆ ದೇವಹ ಅಂತ, ದ್ಯೋತನವಾನ್, ಪ್ರಕಾಶಮಯವಾದ ಒಂದು ಶರೀರ ಇರ್ತದೆ. ಆ ಶರೀರದ ಕಾರಣದಿಂದಾಗಿ ಅವರಿಗೆ ರೋಗಾದಿಗಳು ಬರೋದಿಲ್ಲ. ಇನ್ನು ಅಶನಾಪಿಪಾಸ, ಹಸಿವು ಬಾಯಾರಿಕೆ ಮುಂತಾದವುಗಳು ಇರುವುದಿಲ್ಲ. ಮನಸ್ಸು ಕೂಡ ಯಾವಾಗಲೂ ಸಂತೋಷದಲ್ಲಿ ಇರ್ತದೆ, ಶೋಕಮೋಹವೂ ಇರೋದಿಲ್ಲ. ಹೀಗೆ ಇರತಕ್ಕಂತಹ ಒಂದು ಸ್ವರ್ಗಲೋಕದ ಬಗ್ಗೆ ನೀನು ನನಗೆ ತಿಳಿಸಿಕೊಡಬೇಕು ಅಂತ ಕೇಳ್ಕೊಳ್ತಾನೆ. ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.